ನೀವು ಸಂಪಾದನೆ ಮಾಡಿದ್ರಲ್ಲಿ ನಿಮ್ಮ ದೊಡ್ಡವರಿಗೆ ಅವರಿಗೆ ತೃಪ್ತಿಕರವಾಗುವಂತಹ ರೀತಿ ಒಂದಷ್ಟು ಸೇವೆ ಮಾಡಬೇಕು ಎಂಬತಕ್ಕಂಥದ್ದೇ ಗರುಡ ಪುರಾಣದ ಮೂಲ ಅರ್ಥ. ಶ್ರಾದ್ದಗಳನ್ನು ಮಾಡಬೇಕು, ನಾವು ಯಾವುದನ್ನು ನಿಲ್ಲಿಸಬಾರ್ದು. ನೀವು ಮನೆಯಲ್ಲಿ ಶ್ರಾದ್ದ ಮಾಡಿದ್ರೆ ನಾಳೆ ನಿಮ್ಮ ಮಗ ಸ್ವಯಂ ಪಾಕನಾರು ಕೊಡ್ತಾನೆ. ನೀವು ಈಗಲೇ ಸ್ವಯಂ ಪಾಕ ಕೊಡೋಕ್ಕೆ ಶುರು ಮಾಡಿದ್ರೆ ಅವನು ಹೋಟ್ಲಿಗೆ ಕರ್ಕೊಂಡೋಗಿ ನಮ್ಮ ತಂದೆ ತಿದ್ದೆ ಬಾ 2 ಇಡ್ಲಿ ವಡೆ ಕೊಡಿಸ್ಬಿಡ್ತೀನಿ ಕಳಪ ಸಾಯಂಕಾಲ ಅಂದ್ಬಿಡ್ತಾರೆ. ಬ್ರಾಹ್ಮಣ ಅಂದರೆ ಜಾತಿ ಅಲ್ಲ, ಸಂಸ್ಕಾರದ ಯಮ ಅಂತ ತಿಳ್ಕೊಳ್ಬೇಕು. ಒಬ್ಬ ಬ್ರಾಹ್ಮಣ ಒಂದು ಊರಲ್ಲಿದ್ದ, ಅನುಷ್ಠಾನ ತಪಸ್ ಮಾಡ್ಕೊಂಡಿದ್ದ ಅಂದ್ರೆ ಇಡೀ ಊರೇ ಕ್ಷೇಮವಾಗಿರುತ್ತೆ. ವಿಚಾರಗಳನ್ನು ತಿಳ್ಕೊಂಡು ನಾವು ಹಾಕುವ ಹೆಜ್ಜೆಯಲ್ಲಿ ಎಚ್ಚರಿಕೆಯಿಂದ ಹೆಜ್ಜೆ ಹಾಕಿದ್ರೆ ಜನ್ಮ ಕೊಟ್ಟವರಿಗೂ ಹಾಗೂ ನಮ್ಮ ಬದುಕಿಗೂ ಒಂದು ಮೂಲಾರ್ಥವಿರುತ್ತೆ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ರಾಮರಾಜ್ ಅರ್ಪಿಸುವ ಶುಕ್ರವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಅಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲಾ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬೆಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂತದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲಾ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ. ಖಂಡಿತವಾಗಿಯೂ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದ್ರೆ ನಮ್ಮ ದೇಹದಲ್ಲಿ ಇರುವ ರೋಗ ನಿರೋಧಕ ಶಕ್ತಿಯನ್ನ, ಪ್ರತಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನ ವೃದ್ಧಿಸಿಕೊಳ್ಬೇಕು. ಅದಕ್ಕಾಗಿ ಏನ್ ಮಾಡಬೇಕು ಅಂದ್ರೆ ಪ್ರತಿದಿನ ಅಮೃತ ಬಿಂದುವನ್ನ ಸೇವಿಸಬೇಕು. ಸೇವಿಸೋಣ ಪ್ರತಿದಿನ ಅಮೃತ ಬಿಂದು. ಎಬಿ ಪ್ರಾಪರ್ಟೀಸ್ ವೀಕ್ಷಕರೇ, ಎಬಿ ಪ್ರಾಪರ್ಟೀಸ್ ಅವರು ಈಗ ಹೊಸದಾದಂತಹ ಒಂದು ವಿಶೇಷ ಯೋಜನೆಯನ್ನ ಪ್ರಾರಂಭ ಮಾಡಿದ್ದಾರೆ. ತುಮಕೂರು ರಸ್ತೆ, ನೆಲಮಂಗಲದ ಹತ್ತಿರ. ಇಲ್ಲಿ ತಕ್ಷಣ ನೋಂದಣಿ ಮತ್ತು ನಿರ್ಮಾಣಕ್ಕೆ ಸಿದ್ಧವಿರುವಂತಹ ಬಡಾವಣೆ ಲಭ್ಯ ಇದೆ. ಹಾಗಾಗಿ ತಕ್ಷಣ ಖರೀದಿಸುವಂತವರಿಗೆ ನೋಂದಣಿ ವೆಚ್ಚ ಉಚಿತ. ಕೈಗೆಟಕುವಂತಹ ದರದಲ್ಲಿ 20-30 ನಿವೇಶನವನ್ನ ನೀವು ಈಗ ಕೊಂಡ್ಕೊಳ್ಬಹುದು. ಕೇವಲ 4.5 ಲಕ್ಷ ರೂಪಾಯಿಗಳಿಗೆ ಮಾತ್ರ. ಖಂಡಿತವಾಗಿ ಸಂಪರ್ಕ ಮಾಡಬಹುದು. ಎಬಿ ಪ್ರಾಪರ್ಟೀಸ್ ಮತ್ತು ಶ್ರೀಕೃಷ್ಣ ಘೀ, ಕೊಳಲು ನವಿಲು ಗರಿಯ ಗುರುತಿನ ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ. ಇದನ್ನ ತಿಂದರೆ ದೇಹಕ್ಕೆ ಕೊಬ್ಬಿನ ಅಂಶ ಸೇರುವುದಿಲ್ಲ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಅಷ್ಟೇ ಅಲ್ಲದೆ ಆರೋಗ್ಯವನ್ನ ಸಹ ಕಾಪಾಡುತ್ತೆ. ಹಾಗಾಗಿ ಖಂಡಿತವಾಗಿ ಸೇವಿಸಿ, ಆರೋಗ್ಯವಂತರಾಗಿರಿ. ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ ಅಂತ ಹೇಳ್ತಾ ವೀಕ್ಷಕರೇ, ಇದು ಮಹಾಲಕ್ಷ್ಮಿಯ ಶುಭವಾರ, ಶುಭ ದಿನ ಶುಕ್ರವಾರ, ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಈ ಶುಭ ದಿನದ ವಿಶೇಷತೆ, ಅನುಷ್ಠಾನ, 12 ರಾಶಿಗಳು, 12 ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳಿಸ್ಕೊಡ್ತಾರೆ ಗುರುಜಿಯವರು. ಜೊತೆಗೆ ನಿಮ್ಮ ಸ್ವರ್ತರಂಗದ ಮೂಲಕ, ನಿಮ್ಮ ಸ್ಪಷ್ಟವಾದ ಕಣ್ಣ ರೇಖೆಗಳ ಮೂಲಕ, ನೀವು ಕಳಿಸುವಂತಹ ವಾಟ್ಸ್ಆಪ್ ವಿಡಿಯೋಗಳ ಮೂಲಕ ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ಕೂಡ ಗುರುಜಿ ತಿಳಿಸ್ತಾ ಹೋಗ್ತಾರೆ. ಇಷ್ಟೇ ಅಲ್ಲದೆ ಇನ್ನೂ ಅನೇಕ ಧಾರ್ಮಿಕ, ಮಹತ್ವಪೂರ್ಣ ಧಾರ್ಮಿಕ ವಿಚಾರಗಳನ್ನ ಪ್ರತಿದಿನದಂತೆ ಇವತ್ತು ಸಹ ಗುರುಜಿಯವರನ್ನ ತಿಳ್ಕೊಳ್ಳೋಣ. ಆದರೆ ವೀಕ್ಷಕರೇ, ಈ ಎಲ್ಲಾ ವಿಚಾರಗಳನ್ನ ತಿಳ್ಕೊಳ್ಳೋಕ್ಕೂ ಮುನ್ನ ನಾಳೆ ಶನಿವಾರ ವಿಶೇಷವಾದಂತಹ ಮಹರ್ಷಿವಾಣಿ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಮಾತೃಶ್ರೀಯವರ ಪುಣ್ಯ ಸ್ಮರಣೆ, ಪುಣ್ಯಾರಾಧನೆ ಕಾರ್ಯಕ್ರಮವನ್ನು ಗುರೂಜಿಯವರ ಆಶ್ರಮದಲ್ಲಿ ಬಹಳ ಶ್ರದ್ಧೆ ಭಕ್ತಿಯಿಂದ ವೇದ ಬ್ರಹ್ಮ ಜ್ಯೋತಿಷ್ಯ ರತ್ನ ಜ್ಯೋತಿಷ್ಯ ಪ್ರಭಾಕರರು ಆಗಿರುವಂತಹ ಡಾಕ್ಟರ್ ಭಾನುಪ್ರಕಾಶ್ ಶರ್ಮಾ ಅವರ ಅಧ್ಯಕ್ಷತೆಯಲ್ಲಿ ಬಹಳ ಶ್ರದ್ಧೆ ಭಕ್ತಿಯಿಂದ ಶಾಸ್ತ್ರೋಕ್ತವಾಗಿ ನೆರವೇರಿಸಲಾಯಿತು. ಪಿತೃಪಕ್ಷದ ಈ ಸಂದರ್ಭದಲ್ಲಿ ಪಕ್ಷ ಮಾಸ ಅಂದರೆ ಏನು, ಅದರ ಆಚರಣೆಯ ಹಿನ್ನೆಲೆ ಎಂಥದ್ದು, ಅದರ ಮಹತ್ವ, ಅದರ ಶ್ರೇಷ್ಠತೆ ಮತ್ತು ಪಿತೃಪಕ್ಷವನ್ನ ಯಾರೆಲ್ಲ, ಯಾಕಾಗಿ, ಯಾವ ರೀತಿ ಕ್ರಮಬದ್ಧವಾಗಿ ಆಚರಿಸಬೇಕು, ಆಚರಿಸದೇ ಇದ್ರೆ ಏನೆಲ್ಲ ತಪ್ಪುಗಳಾಗಬಹುದು, ಏನೆಲ್ಲ
ತೊಂದರೆಗಳಿಗೆ ಈಡಾಗಬಹುದು ಅಥವಾ ಯಾವ ರೀತಿಯ ದೋಷಗಳು ನಮಗೆ ಅಂಟುಕೊಳ್ಬಹುದು, ಈ ದೋಷಗಳ ಪರಿಹಾರಕ್ಕೆ ಏನ್ ಮಾಡಬೇಕು, ಇದೆಲ್ಲ ವಿಚಾರಗಳನ್ನ ಸವಿವರವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಪಿತೃಪಕ್ಷದ ಈ ಸಂದರ್ಭದಲ್ಲಿ ಈ ಎಲ್ಲಾ ವಿಚಾರಗಳನ್ನ ನಾವು ತಿಳ್ಕೊಳ್ಳೋದು ಬಹಳ ಮುಖ್ಯ. ನಾಳಿನ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನ ತಪ್ಪದೇ ವೀಕ್ಷಿಸಿ ಅಂತ ಹೇಳ್ತಾ, ಇನ್ನು ಪಿತೃಪಕ್ಷಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿದ್ರೆ ಒಂದು ನೀವು ನಮ್ಮ ವಾಹಿನಿಯ ವಿಳಾಸಕ್ಕೆ ಪತ್ರವನ್ನ ಬರೀಬಹುದು ಅಥವಾ ಕರೆ ಕೂಡ ಮಾಡಬಹುದು. ಕರೆ ಮಾಡಬೇಕಾದ್ರೆ ಇರುವಂತಹ ದೂರವಾಣಿ ಸಂಖ್ಯೆ 9311865959 9311865959. ಇದು ಪಿತೃಪಕ್ಷದ ಪ್ರಶ್ನೆಗಳಿಗೆ ಮಾತ್ರ ಉತ್ತರ ಕೊಡಲಿಕ್ಕೆ ಅಂತ ಇರುವಂತಹ ದೂರವಾಣಿ ಸಂಖ್ಯೆ. ಪತ್ರ ಬರೀಬೇಕು ಅಂತ ಅಂದ್ರೆ ಜಿ ಕನ್ನಡ ಮಹರ್ಷಿವಾಣಿ ವಿಭಾಗ, ಯುನೈಟೆಡ್ ಮ್ಯಾನ್ಷನ್, MG ರಸ್ತೆ, ಪೋಸ್ಟ್ ಬಾಕ್ಸ್ ಸಂಖ್ಯೆ 5199, ಬೆಂಗಳೂರು 1. ಇಲ್ಲಿ ಚಕ್ಷುರ್ಮತಿಗೆ ಸಂಬಂಧಪಟ್ಟ ಹಾಗೆ ಫೋಟೋ ಬೇಕಾಗಿರೋದಿಲ್ಲ. ಪಿತೃಪಕ್ಷಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಯನ್ನ ಕೇಳಬೇಕು ಅಂತಿದ್ರೆ ಮಾತ್ರ ನೀವು ಫೋಟೋನ ಕಳಿಸೋ ಅಗತ್ಯ ಇರೋದಿಲ್ಲ. ಪ್ರಶ್ನೆಯನ್ನ ಮಾತ್ರ ಸ್ಪಷ್ಟವಾಗಿ ಬರೆದು ಕಳಿಸಿ. ಅಕಸ್ಮಾತ್ ಆಗಿ ಕಣ್ಣ ರೇಖೆಗಳ ಮೂಲಕ ನಿಮ್ಮ ಸಮಸ್ಯೆಗೆ ಪರಿಹಾರ ಬೇಕು ಅಂದ್ರೆ ಪೋಸ್ಟ್ ಕಾರ್ಡ್ ಸೈಜ್ ನಲ್ಲಿ ಇರುವಂತಹ ನಿಮ್ಮ ಕಣ್ಣ ರೇಖೆಗಳು ಸ್ಪಷ್ಟವಾಗಿ ಕಾಣುವಂತಹ ರೀತಿಯಲ್ಲಿ ಭಾವಚಿತ್ರವನ್ನ ಕಳಿಸ್ಕೊಡ್ಬೇಕು. 08041219999 08041219999 ಇದು ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ದೂರವಾಣಿ ಸಂಖ್ಯೆ. ನೇರವಾಗಿ ಗುರುಜಿ ಹತ್ರನೇ ಮಾತಾಡಬೇಕು ಅಂದ್ರೆ ಇಲ್ಲಿಗೆ ನೀವು ಕರೆ ಮಾಡಬೇಕು. ಯಾರಿಗೆ ಸಮಸ್ಯೆ ಇದೆ ಅವರೇ ಇಲ್ಲಿ ಖುದ್ದಾಗಿ ಮಾತಾಡಬೇಕು. ನಿಮ್ಮ ಸ್ವರತರಂಗ ಹೇಗಿದೆ ಅನ್ನೋದ್ರ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಏನು ಗುರುಜಿ ತಿಳಿಸ್ಕೊಡ್ತಾರೆ. ಇನ್ನು ಇತ್ತೀಚೆಗಷ್ಟೇ ಹೊಸ ಅವಕಾಶವನ್ನ ಕೂಡ ಕಲ್ಪಿಸಿಕೊಟ್ಟಿದ್ದಾರೆ. ಅಪಾಯಿಂಟ್ಮೆಂಟ್ಸ್ ನಿಮಗೆ ಸಿಗದೆ ಹೋದ್ರೆ ನೀವು ವಾಟ್ಸ್ಆಪ್ ವಿಡಿಯೋ ಕೂಡ ಮಾಡಬಹುದು. ನೀವು ಕಳಿಸುವಂತ ವಾಟ್ಸ್ಆಪ್ ವಿಡಿಯೋ 2 ನಿಮಿಷಗಳ ಒಳಗಾಗಿ ಇರಬೇಕು. 9538868222 9538868222. ಇಲ್ಲಿ ನಿಮ್ಮ ಜನ್ಮ ದಿನಾಂಕ, ಜನ್ಮ ಸಮಯ ಯಾವುದು ಬೇಕಾಗಿರೋದಿಲ್ಲ. ನಿಮ್ಮ ಧ್ವನಿ ಸ್ಪಷ್ಟವಾಗಿರಬೇಕು. ನಿಮ್ಮ ಸಮಸ್ಯೆ ಮತ್ತು ನೀವು ಯಾವ ವಿಷಯವನ್ನ ಹೇಳಬೇಕಂತಿದ್ದೀರಿ ಅದನ್ನ ಸ್ಪಷ್ಟವಾಗಿ ತಿಳಿಸ್ಕೊಡಿ. ನೀವು ಕಳಿಸುವಂತಹ ವಿಡಿಯೋ ಕ್ಲಾರಿಟಿ ಆಗಿರಲಿ. ಖಂಡಿತವಾಗಿಯೂ ಕರೆ ಮಾಡಬಹುದು, ಪತ್ರವನ್ನ ಬರೀಬಹುದು ಅಥವಾ ವಾಟ್ಸ್ಆಪ್ ವಿಡಿಯೋ ಕೂಡ ಕಳಿಸಬಹುದು ಅಂತ ಹೇಳ್ತಾ ಬನ್ನಿ. ಹಾಗಿದ್ರೆ ಈ ದಿನದ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮನ ಪ್ರಾರಂಭ ಮಾಡೋಣ. ಶುಕ್ರವಾರದ ಈ ಶುಭ ದಿನದಂದು ಬನಶಂಕರಿ ಅಮ್ಮನವರ ದರ್ಶನ ಮಾಡ್ಕೊಂಡು ಬರೋಣ. गौरीर्नमाय सलिलानक्षत्रधिपदेन विपदें सामचरिस्पदे अष्टापदेन उपदें ಬಹುಶೇಂ ಸಹಸ್ರಾಕ್ಷರಾಂಬರದೇವಿ ಓಮನ್. ಬೆಂಗಳೂರಿನ ಬನಶಂಕರಿ ದೇವಸ್ಥಾನದಲ್ಲಿ ನಾವಿದ್ದೇವೆ. ಬನಶಂಕರಮ್ಮನವರ ದೇವಸ್ಥಾನ ಇವತ್ತು ಅಮ್ಮನವ್ರನ್ನ ನೋಡಲಿಕ್ಕೆ 2 ಕಣ್ಗಳು ಸಾಲದು. ಅಂತಹ ಒಂದು ವಿಶೇಷವಾಗಿ ಅಲಂಕಾರ ನಡೆಸಿರ್ತಕ್ಕಂಥದ್ದು, ದಿನಕ್ಕೊಂದರಂತೆ ಬಹಳ ವಿಶೇಷವಾಗಿ ನಡೀತಕ್ಕಂಥ ಅಲಂಕಾರಗಳು ಈ ಸಾನ್ನಿಧ್ಯದ ನಡೆಯುತ್ತೆ. ಇಲ್ಲಿ ತಾಯಿ ಶಾಕಾಂಬರಿ ಬನಶಂಕರಿ ಅಂತಲೂ ಜಗತ್ ಪ್ರಖ್ಯಾತಿಯಾಗಿರ್ತಕ್ಕಂಥದ್ದು. ಇಂತಹ ವಿಶೇಷವಾಗಿರ್ತಕ್ಕಂಥ ಸಾಧನೆ ಇವತ್ತಿನ ದಿವಸ ತಾಯಿ ಗೌರಿಯ ಆರಾಧನೆ. ಶುಕ್ರವಾರದ ಈ ಶುಭ ದಿನದ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಬನಶಂಕರಿ ಅಮ್ಮನವರ ದಿವ್ಯ ಸಾನ್ನಿಧ್ಯದ ದರ್ಶನ ಮಾಡಿದ್ದಾಯಿತು. ಈಗ ಗುರುಜನರ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾ ನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ ಮತ್ತು ವನಸಿರಿ ಆಯುರ್ವೇದ ರತ್ನರು ಹಾಗೂ ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂತಹ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು. ಬನ್ನಿ ಹಾಗಿದ್ರೆ ಗುರುಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ಸರ್ವಸ್ಯಾಪ್ತಿ ಸರ್ವಸಿದ್ಧಿ ಸರ್ವದೇವದೇನಾಪ್ನೋತಿ ಸರ್ವಂ ಜಯತಿ. ಹರಿಂ ಕರಾಸನ ಗರ್ಭೆದಾಂ ನಲಸುಕಾಂ ಸೋಂ ಕ್ಲೀಂ ಕಲಾಂ ಬಿಭ್ರದೀಂ ಸುವರ್ಣಾಂ ವರದಾನೀಂ ಚ ವರಸದಾಂ ದೌತಾಂ ತರಿತ್ರೋಜ್ವಲಾಂ ವಂದೇ ಪ್ರಸ್ತಕಪಾಸಂ ಅಂಕುಶಿರಾಂ ಸರ್ಗಭೂಷಿತಾಂ ಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಲಾಂ ಶ್ರೀಚಕ್ರ ಸಂಚಾರಣೀಂ ಅಂಬಾಂ ಶ್ರೀಂ ದಲಿತಾಂಬಿಕಾಯ ನಮಃ. ಪದ್ಮಾನನೆ ಪದ್ಮಪತ್ರೆ ಪದ್ಮಪ್ರಿಯೆ ಪದ್ಮತಲಾಯತಾಕ್ಷೀಂ ವಿಶ್ವಪ್ರಿಯೆ ವಿಷ್ಣುಮನೋನುಕೂಲೆ ತ್ವತ್ಪಾದ ಪದ್ಮಂ ಮಯಿ ಸನ್ನಿಧತ್ಸ್ವಾಂ ಯಾಸಾ ಪದ್ಮಾಸನಸ್ಥಾ ವಿಫಲಕಟಿತಲಿ ಪದ್ಮಪತ್ರಾಯತಾಕ್ಷೀಂ ಶ್ರೀಂ ಅಂಬಾಂ ದಲಿತಾಂ ಫಲಾತ್ ತ್ರಿಪುರಸುಂದರೀಂ ಚಕ್ರೇಶ
ಪರಮೇಶ್ವರಿ ಅನುಗ್ರಹ ಪ್ರಸಾದ ಸಿದ್ಧಿರಸ್ತು. ಶ್ರೀಂ ಲಲಿತಾಂಬಿಕಾಯ ನಮಃ, ದುರ್ಗಾಂಬಿಕಾಯ ನಮಃ, ಮಹಾಶಕ್ತಿ ನಮಃ, ಮಹಾಸರಸ್ವತ್ಯೈ ನಮಃ, ಶ್ರೀಮತೇ ನಮಃ, ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ ಮಹಾಲಲಿತಾಂಬಲಾ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ಪಕ್ಷಮಾಸ ಮಹಾಲಯ ಅಮಾವಾಸ್ಯವರೆಗೂ, ಅದಾದ ನಂತರ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತ್ಯಾತ್ಮಿಕ 3 ಶಕ್ತಿ ದೇವತೆಗಳ ವಿಶೇಷವಾಗಿರ್ತಕ್ಕಂಥ ಉತ್ಸವಗಳು, ನವರಾತ್ರಿ ಉತ್ಸವ ಪ್ರಾರಂಭ ಆಗುತ್ತೆ. ನವರಾತ್ರಿ ಉತ್ಸವ ಪ್ರಾರಂಭ ಆಗುವಂತಹದಕ್ಕೂ ಮುನ್ನ ಈ ಪಕ್ಷಮಾಸ ಪಿತೃದೇವತೆಗಳ ಆಶೀರ್ವಾದ ಪಡೆಯಲಿಕ್ಕಾಗಿ, ಪಿತೃದೇವತೆಗಳ ಅನುಗ್ರಹಕ್ಕೋಸ್ಕರ ಗತಿಸಿರ್ತಕ್ಕಂಥವರಿಗೆ ಶ್ರಾದ್ದ ಕರ್ಮಾದಿಗಳನ್ನು, ತಿಲತರ್ಪಣವನ್ನು ಕೊಡ್ತಕ್ಕಂಥದ್ದು. ಒಂದಷ್ಟು ಜನ ಮನಸ್ಸಲ್ಲಿ ಒಂದಷ್ಟು ಭಯದ ವಾತಾವರಣ ಇದೆ, ಸಮಸ್ಯೆ ಎಂಬತಕ್ಕಂಥದ್ದಿದೆ, ಸರಿಯಾದ ಮಾಹಿತಿ ಇಲ್ಲದಂಥ ರೀತಿ ಅವರು ಅರ್ಥ ಮಾಡ್ಕೊಳ್ತಕ್ಕಂಥ ರೀತಿಯೂ ಬದಲಾಗಿದೆ. ಏನಿರಬಹುದು ಈ ಒಂದು ವಿಚಾರ? ಸಾರ್ವತ್ರಿಕವಾಗಿ ಈ ಪಿತೃದೋಷ ಎಂಬತಕ್ಕಂಥದ್ದು ಎಲ್ಲೆಂದೆಲ್ಲೋಡಿ ಹೋದರೂ ಪ್ರತಿಯೊಬ್ಬರು, ಅಂದರೆ ಒಂದಷ್ಟು ಜನ ಜ್ಯೋತಿಷ್ಯರ ಬಾಯಲ್ಲಿ ಬರ್ತಕ್ಕಂಥ ಮಾತಿದು. ನಿಮಗೆ ಪಿತೃದೋಷವಿದೆ, ಪಿತೃದೋಷ ಇದೆ ಎಂಬತಕ್ಕಂತಹದ್ದರ ಭಯವನ್ನು ನೀವು ಫಸ್ಟ್ ಅರ್ಥ ಮಾಡ್ಕೋಬೇಕು. ಪಿತೃದೋಷ, ಪಿತೃ ಅಂದರೆ ಯಾರು? ನಮ್ಮನ್ನು ಅಗಲಿರ್ತಕ್ಕಂತಹ ಪಿತೃದೇವತೆಗಳು. ಆ ಪಿತೃಗಳಾದರೂ ಯಾರು? ನಿಮ್ಮಲ್ಲಿ ಯಾರು ನಿಮ್ಮ ಮನೆಯಲ್ಲಿ ಮರಣ ಹೊಂದಿರ್ತಾರಲ್ಲ ಅವ್ರನ್ನೇ ಪಿತೃದೇವತೆಗಳು ಅಂತ ಹೇಳ್ತಾರೆ. ಪಿತೃಶಾಪ ಎಂಬತಕ್ಕಂಥದ್ದನ್ನು ನಿಮ್ಮ ತಲೆಯಲ್ಲಿ ಒಂದು ಹುಳ ಬಿಟ್ಟು ಪಿತೃದೇವತೆಗಳಿಂದ ನಿಮಗೆ ತೊಂದರೆ ಆಗುತ್ತೆ ಅನ್ನೋದಾದರೆ, ನಿಮ್ಮ ವಂಶದಲ್ಲಿ ನಿಮ್ಮ ಹಿರಿಯರು ನಿಮ್ಮನ್ನು, ಅಂದರೆ ನಿಮ್ಮ ಕುಟುಂಬದಲ್ಲಿ ಗತಿಸಿರ್ತಕ್ಕಂಥವ್ರು, ಮರಣ ಹೊಂದಿರತಕ್ಕಂಥವ್ರು, ಅವರು ನಿಮಗೆ ತೊಂದರೆ ಮಾಡ್ತಾರಾ? ಅವ್ರು ನಿಮಗೆ ತೊಂದರೆ ಮಾಡ್ಬೋದಾ? ಅವರು ಬದುಕಿರುವಾಗಲೇ ಒಂದು ದಿವಸಕ್ಕೂ ನಿಮಗೆ ತೊಂದರೆ ಮಾಡಲಿಲ್ವಲ್ಲ? ಇದನ್ನ ಅರ್ಥ ಮಾಡ್ಕೊಳ್ಳಿ. ಅವರು ಬದುಕಿರುವಾಗಲೇ ನಿಮಗೆ ಒಂದು ದಿವಸಕ್ಕಾದರೂ ನನ್ನ ಮಗ ಹಾಳಾಗಲಿ, ನನ್ನ ಮಗಳು ಹಾಳಾಗಲಿ, ಅಥವಾ ನನ್ನ ಮಗನಿಗೆ ಏನೋ ತೊಂದರೆ ಆಗಲಿ. ಇನ್ನೂ ಈ ಚರಿತ್ರೆಯಲ್ಲಿ ಮೊನ್ನೆಯಷ್ಟೇ ನಾನೊಂದು ಕಾರ್ಯಕ್ರಮದಲ್ಲಿ ಹೇಳಿದೆ. ಯಾಕೆಂದರೆ ಆ ನೈಜತೆ ನನ್ನ ಮುಂದೆ ಕಂಡದ್ರಿಂದ, ಸತ್ಯಾಸತ್ಯತೆಗಳು ನನ್ನ ಹತ್ರ ಬಂದು ಹೇಳಿಕೊಂಡಿದ್ದರಿಂದ, ಆ ನೋವಿನ ಅರಿವನ್ನು ಅರ್ಥ ಮಾಡ್ಕೊಂಡಿದ್ದರಿಂದ ಒಂದು ಸತ್ಯಾಂಶ ಹೇಳಿದೆ. ಜನ್ಮ ಕೊಟ್ಟಿರ್ತಕ್ಕಂತಹ ತಂದೆ ತಾಯಿ ನಾಶ ಆಗಲಿ, ಅವ್ರು ಹಾಳಾಗಲಿ, ಅವ್ರ ತೊಂದರೆಗೊಳಗಾಗಲಿ, ಅವ್ರು ಬೇಗ ಮರಣ ಹೊಂದಲಿ, ಅವ್ರು ಕೊಡಬೇಕಾಗಿರ್ತಕ್ಕಂಥ ಆಸ್ತಿ ಬೇಗ ಕೊಟ್ಬಿಟ್ಟು ಸಾಯಲಿ ಎಂಬತಕ್ಕಂತಹ ಚಿಂತನೆ ಮಾಡಿ ಮಗ ಮತ್ತು ಕುಟುಂಬದಲ್ಲಿರ್ತಕ್ಕಂಥವರು ಹೋಗಿ ಪ್ರಯೋಗದ ಬಗ್ಗೆ ಚಿಂತನೆ ಮಾಡಿದ್ದಾರೆ, ಸೊಸೆ ಚಿಂತನೆ ಮಾಡಿದ್ದಾಳೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಟ್ಟೆ. ಆದರೆ ಇಲ್ಲಿವರೆಗೂ ನಾನು ಈ ಮಾಧ್ಯಮಕ್ಕೆ ಬಂದು ಇಷ್ಟು ವರ್ಷ ಆಯಿತು, ನನ್ನ ವಯಸ್ಸು ಚಿಕ್ಕದೇ, ಆದರೂ ಈ ಜ್ಯೋತಿಷ್ಯದಲ್ಲಿ ಇಲ್ಲಿವರೆಗೂ ಸಾಕಷ್ಟು ಜನಗಳನ್ನು ನಾನು ಮಾತಾಡಿದ್ದೇನೆ. ಆದರೆ ಬಂದಂಥವರು ಒಬ್ಬರಲ್ಲಾದರೂ ನನ್ನ ಮಗ ಬೇಗ ನಾಶನ ಆಗಬೇಕು, ನನ್ನ ಮಗ ಸಾಯಬೇಕು, ಅಥವಾ ನನ್ನ ಮಗಳು ಸಾಯಬೇಕು, ಅಥವಾ ನನ್ನ ಮಗನ ಮನೆ ಸಂಪೂರ್ಣ ನಾಶ ಆಗಬೇಕು, ಅವನು ಹೇಗಿದ್ದಾನೋ ಹಾಗೇ ದಾರಿಯಲ್ಲಿ ಬಿದ್ದು ಸಾಯಬೇಕು, ಒಬ್ಬರ ಬಾಯಲ್ಲಿ ಬರಲಿಲ್ವಲ್ಲ? ಒಬ್ಬ ತಂದೆ ತಾಯಿ ಆದರೂ ಇಂತಹ ವಾಕ್ಯಗಳನ್ನು ಹೇಳಲೇ ಇಲ್ವಲ್ಲ? ಅದೇ ನಾನು ಆಲೋಚನೆ ಮಾಡಿದಾಗೆ, ನಮ್ಮ ಮಾವ ಬಹಳ ಕಷ್ಟ ಕೊಡ್ತಾನ್ರಿ. ನಮ್ಮ ಅತ್ತೆ ಈ ಒಲೆಲಿಟ್ಟು ಆ ಒಲೆಯಲ್ಲಿ ತೆಗಿತಾಳೆ. ನಮ್ಮ ನಾದನಿ ಮನೆಗೆ ಬಂದು ಆಕೆ ಹೋಗೋದೇ ಇಲ್ಲ, ಬಹಳ ನೋವು ಕೊಡ್ತಾಳೆ. ನೋವು ಕೊಡ್ತಾಳೆ ಅಂದರೆ ಅದು ಹೇಳಿ ತೀರ್ದು. ಅತ್ತೆ ನಾದನಿ ಇಬ್ಬರು ಸೇರ್ಕೊಂಡ್ಬಿಟ್ರೆ ಮನೆಯ ದೀಪ ನಂದಾದೀಪನೇ. ಹೇಳ್ಕೊಳಕ್ ಮಾತ್ರ ಹೊರಗಡೆ ಅವ್ರು ಯಾರಾದರೂ ಬಂದರೆ, ಅಬ್ಬಾ ನಮ್ಮ ಸೊಸೆ ಬಂದಾಗ್ಲಿಂದ ಅವಳ ಕಾಲ್ಗುಣ ಎಲ್ಲ ಚೆನ್ನಾಗಾಯ್ತು. ನೋಡಿ, ಇಲ್ಲಿ ಪದ ಅರ್ಥ ಮಾಡ್ಕೊಳ್ಳಿ. ನಮ್ಮ ಸೊಸೆ ಬಂದಾಗ್ಲಿಂದ ಎಲ್ಲ ಚೆನ್ನಾಗಾಯ್ತು. ಆ ಎಲ್ಲ ಅನ್ಬಿಟ್ಟು ಒಂದು ಸ್ಟಾಪ್ ಕೊಟ್ಟು ಚೆನ್ನಾಗಾಯ್ತು ಅಂತಾರಲ್ಲ, ಅವ್ರನ್ನಾಗಲಿ ಬಸ್ಸೋ ಲಾರಿನೋ ಹತ್ಲಿ ಅಂತ ಹೇಳ್ತಿರ್ತಾರೆ. ಆದರೆ ಒಂದು ದಿವಸಕ್ಕಾದರೂ ಯಾವೊಬ್ಬ ತಂದೆ ತಾಯಿ ಆದರೂ ನನ್ನ ಮಕ್ಕಳು ಚೆನ್ನಾಗಿಲ್ದಿರ, ನನ್ನ ಮಕ್ಕಳು ಹಾಳಾಗ್ಲಿ ಅಂತ ಯಾರಾದರೂ ಹೇಳಿದ್ದಾರ? ಬದುಕಿರುವಾಗ ನಾವು ಒಂದೊಂದು ಊಟ ಹಾಕದಿದ್ರು ಸಹಿತ ನನ್ನ ಮಗ ಹಾಳಾಗ್ಲಿ ಅಂತ ಹೇಳೋದಿಲ್ಲ. ತಗೊಂಡೋಗಿ ನಮ್ಮನ್ನು ಎತ್ಕೊಂಡೋಗಿ ಆಶ್ರಮಕ್ಕೆ, ಅಂದರೆ ಆ ವಯಸ್ಸಾಗಿರ್ತಕ್ಕಂಥ ಹಿರಿಯರನ್ನ ಆಶ್ರಮವಾಸಿಗಳನ್ನು ಮಾಡಿದ್ರು ಸಹಿತ, ಆಶ್ರಮದಲ್ಲಿದ್ದಾಗಲೂ ಸಹಿತ ಒಂದು ದಿವಸಕ್ಕಾದ್ರೂ ನನ್ನ ಮಗ ಹಾಳಾಗ್ಲಿ ಅಂತ ಅವ್ರು ಚಿಂತನೆ ಮಾಡಿರೋದಿಲ್ಲ. ಏನೋ ನನ್ನ ಮಗ ನನ್ನ ಮರೆತು ಬಿಟ್ಟಿದ್ದಾನೆ, ಏನೋ ನನ್ನ ಮಗನಂತ, ಅವನು ಏನು ಕಷ್ಟ ಆಯಿತೋ ಏನು ಕತ್ತೋ, ಅವ್ನು ನನ್ನ ಸಾಕ್ಲಿಕ್ಕೆ ಆಗುತ್ತೋ ಇಲ್ವೋ, ಅದಕ್ಕಾಗಿ ನನ್ನ ಆಶ್ರಮಕ್ಕೆ ಬಿಟ್ಟಿದ್ದಾನೆ ಅಂತ ಹೇಳ್ಕೊಳ್ತಾರೆ. ನಾನು ವಯೋವೃದ್ಧರನ್ನ, ತುಂಬ ವೃದ್ಧರಾಗಿರ್ತಕ್ಕಂಥವ್ರನ್ನ, ಆಶ್ರಮವಾಸಿಗಳನ್ನ ಒಂದಷ್ಟು ಜನನ ಮಾತಾಡಿಸಿದ್ದೇನೆ. ಅವ್ರ ಬಾಯಲ್ಲಿ ಬರೋ ಮಾತು ಇದೇನೆ, ಏನೋ ಅವನಿಗೆ ಕಷ್ಟ ಆಗ್ತಿದೆ. ಯಾಕೆಂದರೆ ಪಾಪ ಹೊಸದಾಗಿ ಮದುವೆ ಆದಂಥವ್ರು, ಅಥವಾ ಒಬ್ರಿಗೊಬ್ರು ಅವ್ರು ಏನು ಮಾತಾಡ್ಕೊಳ್ಬೇಕಾಗಿರುತ್ತೋ ಏನೋ. ನಾವು ವಯಸ್ಸಾದ ಜೀವ, ನಾವಲ್ಲ ಅವ್ರ ಮಧ್ಯದಲ್ಲಿದ್ದು ಏನು ಮಾಡೋದಿದೆ? ಅದಕ್ಕಾಗಿ ನನ್ನ ಮಗ ಈ ತೀರ್ಮಾನ ತಗೊಂಡು ಏನೋ, ನನ್ನ ಮಗ ಈ ವಯಸ್ಸಾಗಿರ್ತಕ್ಕಂಥ ಹಿರಿಯರ ಜೊತೆ ಸೇರಿ ದೇವರು ದಿಂಡ್ರು, ಪೂಜೆ ಪುನಸ್ಕಾರ, ಜಪ ತಪ ಇಂಥದ್ದನ್ನೆಲ್ಲ ಮಾಡಿಕೊಂಡು ಒಳ್ಳೆ ಯೋಗದಲ್ಲಿರಲಿ ಅಂತ ಹೇಳಿ ನನ್ನ ಮಗ ನನ್ನ ಇಲ್ಲಿ ತಂದುಬಿಟ್ಟಿದ್ದಾನೆ ಅಂತಾರೆ. ಆದರೆ ನೋವಲ್ಲಿ ಹೇಳ್ಕೊಳ್ಳೋರು ಇದ್ದಾರೆ, ಇಲ್ಲ ಅಂತಿಲ್ಲ.
ಒಂದು ತನ್ನ ಹಾಕೋ ಯೋಗ್ಯತೆ ಅಂದರೆ ನಮ್ಮನ್ನು ತಗೊಂಬಂದು ಇಲ್ಲಿ ಬಿಟ್ಟಿದ್ದಾನೆ ಅನ್ನೋರಿದ್ದಾರೆ. ಆದರೆ ಮಗ ಸಾಯಲಿ ಅಥವಾ ನನ್ನ ಮಗಳು ಹಾಳಾಗ್ಲಿ, ಈ ವಾಕ್ಯಗಳು ಯಾವತ್ತಿಗೂ ಯಾವ ತಂದೆ ತಾಯಿ ಬಾಯಲ್ಲೂ ನಾನು ಕೇಳಿಲ್ಲ, ಅಥವಾ ಅಟ್ಲೀಸ್ಟ್ ಆ ಬುಕ್ಗಳಲ್ಲಿ ಗ್ರಂಥಗಳಲ್ಲೂ ಓದಲಿಲ್ಲ, ಅಥವಾ ಯಾರಾದರೂ ಅನುಭವ ಇರತಕ್ಕಂಥವ್ರು ಆ ಮಾತುಗಳು ನನಗೆ ಹೇಳಿದ್ದಾರಾ ಅಥವಾ ಅವ್ರಿಗೆ ಬಂದಿರುವಂಥ ಅನುಭವದಲ್ಲಿ ನನಗೆ ತಿಳಿಸಿದ್ದಾರಾ? ಖಂಡಿತ ತಿಳಿಸಿಲ್ಲ. ಆದರೆ ನಾನೇ ಕಿವಿಯಾರ ಕೇಳಬಾರ್ದನ್ನ ಕೇಳಿದ್ದೆ. ಕೇಳಬಾರದನ್ನ ಕೇಳಿದ್ದೆ ಅಂದ್ರೆ ಏನಂದ್ರೆ, ತಂದೆಯ ಒಂದು ಆದಷ್ಟು ಬೇಗ ಈ ವಯಸ್ಸಾದಂಥ ಜೀವ ಇನ್ನೆಷ್ಟು ದಿವಸ ನೋಡ್ಕೋಬೇಕಪ್ಪ? ನೀವು ನಂಬ್ತಿರೋ ಬಿಡ್ತಿರೋ, ಹಾಸಿಗೆ ಮೇಲೆ ಸ್ಟ್ರೋಕ್ ಹೊಡೆದು ಒಂದು ಭಾಗ ಸಂಪೂರ್ಣವಾಗಿ ಹಾಳಾಗಿರ್ತಕ್ಕಂಥ ಅವ್ರಿಗೂ ಸಹಿತ ಅವ್ರ ಕಡೆ ವಯಸ್ಸಿನ ತನಕ ಅಂದ್ರೆ ಎಷ್ಟು ದಿವಸಕ್ಕೆ ಆಗ್ತಾರೋ ನ್ಯಾಚುರಲ್ ಡೆತ್ ಆಗಲಿ, ಅವರು ಬೇಗ ಸಾಯೋದು ಬೇಡ, ಕನಿಷ್ಠ ಪಕ್ಷ ಈ ಸೇವೆ ನಮಗೆ ನಾಳೆ ಸಿಕ್ಕೋದಿಲ್ವಲ್ಲ ಅಂತ ಚಿಂತನೆ ಮಾಡುವಂತಹ ಗಂಡ ಹೆಂಡತಿರು ಅಂದ್ರೆ ಮಗ ಆಗಲಿ ಸೊಸೆ ಆಗಲಿ ಇರ್ತಕ್ಕಂಥವ್ರು, ಅವರ ಧ್ವನಿಯಲ್ಲೇ ನಾನು ಆಲಿಸಿರ್ತಕ್ಕಂಥದ್ದು. ಬರೀ ಆಲಿಸೋದು ಮಾತ್ರ ಅಲ್ಲ, ನಾನು ಕಣ್ಣಲ್ಲಿ ನೋಡಿರ್ತಕ್ಕಂಥದ್ದು, ಅವ್ರನ್ನ ನೋಡ್ಕೊಂಡಿರುವಂಥ ರೀತಿ, ಅದೆಲ್ಲವನ್ನೂ ನಾನು ನೋಡಿದ್ದೇನೆ. ಆದರೆ ಇರ್ತಾರೆ ಬೆರಳಿನಿಕೆ ಅಷ್ಟು. ನೋಡಿ, ಈ ಹಸ್ತ ನೋಡಿದ್ರೆ ಎಂಥವ್ರಿಗೂ ಗೊತ್ತಾಗುತ್ತೆ. ಹೆಬ್ಬೆರಳಿದೆ, ಮೊದಲನೇ ಬೆರಳಿದೆ, ಮಧ್ಯದ ಬೆರಳಿದೆ, ಈ ಕಿರು ಬೆರಳಿದೆ. ಈ ಕಿರು ಬೆರಳು ಬರೋ ಅಷ್ಟೊತ್ತಿಗೆ ಅವರ ಬುದ್ಧಿ ಅನ್ನೋದು ಹಾಗೇ ಚಿಕ್ಕದಾಗ್ಬಿಡುತ್ತೆ. ಆದರೆ ಹಸ್ತ ಹೇಗಿದೆಯೋ ಹಸ್ತದಂತೆ ಎಲ್ಲವೂ ಆಗೋದು ಸತ್ಯವೇ. ಆದರೆ ಆ ನೋವಿನ ಸಂಖ್ಯೆ ಇದೆಯಲ್ಲ, ಇದನ್ನು ದೂರ ಮಾಡ್ಕೋಬೇಕಾಗಿದೆ. ಆದರೆ ಮತ್ತೊಂದು ವಿಚಾರ, ಯಾವತ್ತು ಪಿತೃದೋಷ, ಪಿತೃಗಳಿಂದ ಶಾಪ, ನಿಮ್ಮ ಮನೆಗೆ ಪಿತೃದೋಷ ಎಂಬತಕ್ಕಂಥದ್ದು ತುಂಬಿ ತುಳುಕ್ತಿದೆ ಅನ್ನೋ ಮಾತು ಅಕ್ಷಮ್ಯ ಅಪರಾಧ ಕಣ್ರಿ. ಯಾವತ್ತೂ ಇಲ್ಲ, ಪಿತೃಗಳು ಯಾವತ್ತೂ ಶಾಪ ಕೊಡೋದಿಲ್ಲ. ನಮ್ಮ ಕರ್ಮಫಲ, ನಮಗೆ ಜ್ಞಾನವನ್ನು ಕೊಟ್ಟು ವಿದ್ಯೆಯನ್ನು ಕೊಟ್ಟು ಸರಿಯಾದ ಸನ್ಮಾರ್ಗದಲ್ಲಿ ನಡೆದಿ ಅಂದ್ರೂ ನಡೆಯಕ್ಕಾಗದಿರ ಮಧಾಂಧರಾಗಿ ನಡ್ಕೊಳ್ಳೋ ನಾವು ಪಿತೃಶಾಪ ಎಂಬತಕ್ಕಂಥ ಹೆಸರಿನಿಂದ ನಮ್ಮ ಬೇರೆ ಅನ್ಯ ಮಾರ್ಗಗಳನ್ನು ತುಳಿತಾ ಹೋಗ್ತೀವಿ. ಅದು ಯಾವತ್ತಿಗೂ ಆಗಲ್ಲ. ಪಿತೃಗಳು ಯಾವತ್ತೂ ಹರಿಸ್ತಾರೆ, ಆಶೀರ್ವದಿಸ್ತಾರೆ. ಒಳ್ಳೇದಾಗ್ಲಿ, ನನ್ನ ಕುಟುಂಬ ಚೆನ್ನಾಗಿರ್ಲಿ, ನನ್ನ ವಂಶ ಚೆನ್ನಾಗಿರ್ಲಿ, ನನ್ನ ಮಗ ಚೆನ್ನಾಗಿರ್ಲಿ, ನನ್ನ ಮೊಮ್ಮಗ ಚೆನ್ನಾಗಿರ್ಲಿ, ನನ್ನ ಮರಿಮಗ ಚೆನ್ನಾಗಿರ್ಲಿ, ಎಲ್ಲರೂ ಚೆನ್ನಾಗಿರ್ಲಿ ಅಂತ ಹರಿಸುವಂತ ಗುಣ ತಂದೆ ತಾಯಿಗಲ್ದಿರ ಮತ್ತಾರಿಗೂ ಅಲ್ಲ. ಅದಕ್ಕೆ ಅವರನ್ನ ಪಿತೃ ದೇವತೆಗಳು ಅಂತ ಹೇಳ್ತಾರೆ. ಆ ದೇವತೆಗಳು ಅವರ ಆಶೀರ್ವಾದ ಪಡೆಯಲಿಕ್ಕೆ ಈ ಪಕ್ಷ ಮಾಸ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅವ್ರಿಗಾಗಿ ನೀವು ಕೊಡೋದು ಒಂದು ದಿವಸ, ವರ್ಷದ 365 ದಿವಸ ನಿಮ್ಮದಾದರೆ ಒಂದು ದಿವಸ ಅವ್ರದ್ದು. ಆ ಒಂದು ದಿವಸ ಅವರಿಗೆ ಶ್ರಾದ್ದ ಕರ್ಮಾದಿಗಳನ್ನ, ತಿಲತರ್ಪಣವನ್ನ, ಅವತ್ತಿನ ದಿವಸ ಕ್ರಮಬದ್ಧವಾಗಿ ಮಧ್ಯಾಹ್ನದವರೆಗೂ ಉಪವಾಸ ಇದ್ದು ಭಕ್ತಿಯಿಂದ ಶ್ರದ್ಧೆಯಿಂದ ಸೇವೆ ಮಾಡಿ, ಮಡಿಯಿಂದ ಒಂದಷ್ಟು ಸೇವೆ ಮಾಡಿ, ಅಥವಾ ಅವರ ಹೆಸರಲ್ಲಿ 4 ಜನಕ್ಕೆ ಅನ್ನವನ್ನು ಉಣಬಡಿಸುವಂಥದ್ದು, ಅಥವಾ ಒಂದಷ್ಟು ಎಡೆಗಳನ್ನು ಕೊಡ್ತಕ್ಕಂಥದ್ದು, ಅವರ ಹೆಸರಲ್ಲಿ ಹಣ್ಣು ಹಂಪಲು ತರಕಾರಿಗಳನ್ನು ವಿನಿಯೋಗ ಮಾಡತಕ್ಕಂಥದ್ದು, ಶಕ್ತಿ ಇದ್ರೆ ಒಂದು ವಸ್ತ್ರವನ್ನು ಆ ವಯಸ್ಸಲ್ಲಿರ್ತಕ್ಕಂಥ ಯಾರಾದರೂ ಹಿರಿಯರಿಗೆ, ನಮ್ಮ ತಂದೆಗಾದ್ರೆ ನಾವು ಪಂಚಶಲ್ಯ ತೆಕ್ಕೊಡ್ತಿದ್ದೆ, ನಮ್ಮ ತಂದೆ ಇದ್ದಿದ್ರೆ ಒಂದು ಶರ್ಟ್ ತೆಕ್ಕೊಡ್ತಿದ್ದೆ, ನನ್ನ ತಾಯಿ ಇದ್ದಿದ್ರೆ ಒಂದು ಸೀರೆ ಕುಪ್ಸದ ಗಣ ಕೊಡಿಸ್ತಿದ್ದೆ, ನನ್ನ ತಾಯಿ ಇದ್ದಿದ್ರೆ ಎಲ್ಲಾನು ಒಂದು ಯಾತ್ರೆ ಕರ್ಕೊಂಡು ಹೋಗ್ತಿದ್ದೆ. ಇಂತಹ ಒಂದು ಮನಸ್ಥಿತಿಯಲ್ಲಿ ಇನ್ನೊಬ್ಬರನ್ನ ನೀವು ಸತ್ಕರಿಸುವಂತಹದ್ದು, ಅವರ ಆಶೀರ್ವಾದ ಪಡಿತಕ್ಕಂಥದ್ದು ಮಾಡಿದ್ರೆ ಮೇಲಿರ್ತಕ್ಕಂಥವ್ರು ಅವರು ತೃಪ್ತರಾಗ್ತಾರೆ, ಅವರು ಆಶೀರ್ವದಿಸ್ತಾರೆ. ಇದು ಈ ಪಕ್ಷ ಮಾಸದಲ್ಲಿ ನಡೀಬೇಕಾಗಿರ್ತಕ್ಕಂಥದ್ದು. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಪಿತೃಗಳಿಂದ ಎಂದಿಗೂ ದೋಷ ಅನ್ನೋದು ಬರೋದಿಲ್ಲ ಅಂತ ಹೇಳ್ತಿದ್ರಿ. ಹೌದಮ್ಮ, ತುಂಬಾ ಜನ ತಿಳ್ಕೊಳ್ಳುವಂಥದ್ದು, ಹಾಗೆ ಭಯಾಡಿಸುವಂಥದ್ದು. ತುಂಬಾ ಜನ ನನ್ನ ಬಂದು ಕೇಳ್ತಾರೆ, ನಾವು ಪಿತೃದೋಷ ಇದೆಯಂತೆ. ಯಾವ ಪಿತೃಗಳಿಂದ ದೋಷ? ನೀವು ಕಂಡಿರ್ತಕ್ಕಂಥದ್ದು ನಿಮ್ಮ ತಂದೆ ಮತ್ತು ನಿಮ್ಮ ತಾತ, ಅಥವಾ ತಂದೆ ಇದ್ರೆ ಇನ್ನು ತಾತ, ಇನ್ನು ಅದರ ಹಿಂದೆ ಹೋದ್ರೆ ಅವ್ರು ಯಾರು ನಿಮಗೆ ದೋಷವಾಗಿ ಒಂದಷ್ಟು ಮೂಟೆ ಕಟ್ಟಿ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಹಾಕ್ಬಿಟ್ಟು ಆ ದೋಷ ದಿನಕ್ಕೆ ಇಷ್ಟು ಖರ್ಚಾಗ್ಲಿ ಅಂತ ಹೇಳಲ್ಲ. ಇನ್ನು ನೀವು ಮಾಡುವಂತಹ ಪೂಜಾ ಫಲ, ನೀವು ಮಾಡುವಂತಹ ತೀರ್ಥಕ್ಷೇತ್ರಗಳ ಯಾತ್ರೆ, ಅಥವಾ ನೀವು ಮಾಡುವಂತಹ ದಾನ ಧರ್ಮ, ಅಥವಾ ನೀವು ಯಾವುದೇ ಒಂದು ಒಳ್ಳೆಯ ಕರ್ಮಗಳನ್ನ ಪಾಲನೆ ಮಾಡ್ತಕ್ಕಂಥದ್ದು, ಅಥವಾ ನಿಮ್ಮಿಂದ ಆಗುವಂತಹ ಒಳ್ಳೆಯ ಕೆಲಸಕ್ಕೆ ಬರ್ತಕ್ಕಂತಹ ಲಾಭ ಅಂದ್ರೆ ಒಂದಷ್ಟು ಪುಣ್ಯದ ಕೆಲಸಗಳನ್ನ ಮಾಡ್ತೀವಲ್ಲ ನಾವು, ಆ ಕೆಲಸಗಳಿಂದ ಬರ್ತಕ್ಕಂಥದ್ದು ಸಹಿತ ಪಿತೃಗಳ ಮುಖಾಂತರನೇ ನಮಗೆ ಸಿಗೋದು. ಈ ಒಂದು ವಿಚಾರವನ್ನ ಎಲ್ಲರೂ ತಿಳ್ಕೊಳ್ಳಿ. ನಮಗೆ ನಾವು ಮಾಡುವಂತಹ ಯಜ್ಞ ಯಾಗಾದಿಗಳು, ಪೂಜಾ ಪುನಸ್ಕಾರಗಳು, ದೇವರ ದರ್ಶನ ಅಥವಾ ದಾನ ಧರ್ಮಾದಿಗಳು ಯಾವುದೇ ಒಂದು ಒಳ್ಳೇದಿದ್ರು ಸಹಿತ ಆ ಒಳ್ಳೆದರ ಹಿಂದಿನ ಫಲ ನಮಗೆ ಎಲ್ಲಿ ಸಿಗುತ್ತೆ ಅಂದ್ರೆ ಅದು ನಮ್ಮ ಪಿತೃದೇವತೆಗಳಿಂದ ಮಾತ್ರ ಸಿಗುತ್ತೆ. ಪಿತೃದೇವತೆಗಳಿಂದ ಸಿಗತಕ್ಕಂತಹದ್ದು ಕ್ರಮ. ಅದನ್ನು ಹೊರತುಪಡಿಸಿ ನಾವು ಅನ್ಯ ಮಾರ್ಗವನ್ನ, ಬೇರೆ ಬೇರೆ ತರ ಮಾರ್ಗಗಳನ್ನು ತಿಳಿತಕ್ಕಂಥದ್ದು, ನೋಡ್ತಕ್ಕಂಥದ್ದು, ಆಲೋಚನೆ ಮಾಡತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಹಾಗಾಗಿ ಭಗವತಿನ ಪ್ರಾರ್ಥನೆ ಮಾಡ್ತಾ ನಾವು ಈ ಒಂದು ಸಿಕ್ಕಂತ ಸುವರ್ಣಾವಕಾಶ, ಈ ಪಕ್ಷಮಾಸದಲ್ಲಿ ಯಾರೆಲ್ಲ ನಮ್ಮಲ್ಲಿ ಗತಿಸಿದ್ದಾರೆ ಅಂದ್ರೆ ಮರಣ ಹೊಂದಿದ್ದಾರೆ ಅಂತಹವರಿಗೆ ಶ್ರಾದ್ದ ಕರ್ಮಾದಿಗಳನ್ನ, ಜೊತೆಗೆ ದಿಲತರ್ಪಣವನ್ನ, ವಿಶೇಷವಾಗಿರತಕ್ಕಂತಹ ಈ ಒಂದು ವಿಶೇಷವಾಗಿ ಪರ್ವಕಾಲಗಳಂದ್ರೆ ಈ ಒಂದು ಪಕ್ಷಮಾಸದಲ್ಲಿ ಅವರ ಆಶೀರ್ವಾದ ಪಡೆಯಲಿಕ್ಕೆ ಬಹಳ ವಿಶೇಷವಾಗಿರುತ್ತೆ. ಅದಕ್ಕಾಗಿ ಶಕ್ತಿ ಇದ್ರೆ ಮನೆಯಲ್ಲೇ ಮಾಡಿ, ಶಕ್ತಿ ಇಲ್ಲದವರು ಕನಿಷ್ಠ ಪಕ್ಷ ಒಂದಿಷ್ಟು ದಾನ ಧರ್ಮಗಳನ್ನು ಮಾಡಿ, ಅಥವಾ ಅದು ನಮ್ಮ ಕೈಲಾಗಿಲ್ಲ ಒಂದಷ್ಟು ಎಳ್ಳು ನೀರು ತಂದು ಅವರ ಹೆಸರಲ್ಲಿ ಎಳ್ಳು ನೀರನ್ನು ಬಿಡಿ.
ಅದೂ ಮಾಡಲಿಕ್ಕಾಗಲಿಲ್ಲ ಅಂದರೆ ಎಲ್ಲಾದರೂ ಶ್ರಾದ್ದ ಕರ್ಮಾದಿಗಳನ್ನು ಒಂದು ವಿಶೇಷವಾಗಿ ಮಾಡುವಂಥ ಕ್ರಮಗಳನ್ನು ಆಲೋಚನೆ ಮಾಡಿ ನಿಮ್ಮ ಶಕ್ತಿಯಾನುಸಾರ ನಮ್ಮ ಸೇವೆ ಈ ಥರ ಇದೆ, ನೀವು ಇದಕ್ಕೆ ಅನುಕೂಲ ಮಾಡಿಕೊಡಿ ಅಂತ ಅಲ್ಲೂ ಹೋಗಿ ನೀವು ಒಮ್ಮೆ ಕೇಳ್ಕೊಳ್ಳಿ. ನಮಗೆ ಬೇರೆ ಏನಾದ್ರು ಬೇಕಂದ್ರೆ ಇನ್ನೊಬ್ಬರ ಮುಂದೆ ಕೈಕಟ್ಟಿ ನಿಲ್ತೀವಲ್ವಾ? ನಮ್ಮ ಪಿತೃಗಳಿಗೆ ಒಂದು ಗತಿ ಕಾಣಿಸ್ಬೇಕು, ಪಿತೃಗಳ ಆಶೀರ್ವಾದ ನಮಗೆ ಸಿಗಬೇಕು, ಅವರು ಮೋಕ್ಷ ಸಿಗಬೇಕು ಅಂದರೆ ಇನ್ನೊಬ್ಬರ ಹತ್ರ ಕೈಕಟ್ಟಿ ನಿಂತು ನಾನು ಬಡವ ಇದ್ದೇನಪ್ಪ, ನಮ್ಮ ಅಪ್ಪನ ತಿಥಿ ಮಾಡಬೇಕು, ನಾನು ಬಡವ ಇದ್ದೇನೆ, ನಮ್ಮ ಕುಟುಂಬದಲ್ಲಿ ಇಂಥವ್ರು ಇದ್ದಾರೆ ಅಂತ ಹೋಗಿರೋರ್ಗೊಂದು ಶ್ರಾದ್ದ ಕರ್ಮಾದಿ ಮಾಡಬೇಕು ಅಂತ ಮಾಡುವಂಥ ಕ್ರಮದಲ್ಲಿ ಕೈಕಟ್ಟಿ ನಿಲ್ಲೋದ್ರಲ್ಲಿ ಖಂಡಿತ ತಪ್ಪಲ್ಲ. ಅದು ಒಳ್ಳೆ ಯಶಸ್ಸಿನ ಫಲ. ಅದರಿಂದ ಸಾಕಷ್ಟು ಅನುಕೂಲಗಳಿದೆ. ಮತ್ತೆ ನಿಮ್ಮ ಕುಟುಂಬದಲ್ಲಿ ಅಭಿವೃದ್ಧಿ ಆಗಬೇಕಾದ್ರೆ ನೋಡಿ, ನೀವು ಶ್ರಾದ್ದ ಕರ್ಮಾದಿಗಳನ್ನು ಮಾಡದಿರೇ ಇರಲಿ, ಯಾವತ್ತಿಗೂ ಪಿತೃಗಳಿಂದ ಅಂತೂ ನಿಮಗೆ ಶಾಪ ಇಲ್ಲ, ಪಿತೃದೋಷ ನಿಮಗೆ ಬರೋದಿಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಹಾಗಂತ ನಾವು ಬೇರೆ ಥರ ಆಲೋಚನೆ ಮಾಡಬಾರ್ದು. ದೇವರನ್ನ ಪ್ರಾರ್ಥನೆ ಮಾಡ್ತಾ ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಿ ಅವರಿಂದ ನಮಗೆ ಸಿಗಬೇಕಾದಂಥ ಕೃಪಾಶೀರ್ವಾದ ಬೇಗ ಸಿಗಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡ್ತಾ ಪಕ್ಷ ಮಾಸವನ್ನು ತಪ್ಪದಿರ ಎಲ್ಲರೂ ಆಚರಣೆ ಮಾಡಿ. ಇನ್ನೇನು ಆಗೋಯ್ತು ಅಂದರೆ ಅಮಾವಾಸ್ಯೆ ಬಂದೇ ಬಿಡುತ್ತೆ. ಈ ಅಮಾವಾಸ್ಯೆ ಬಂದಾದ ಮೇಲೆ ತಿರುಗಿ ನೀವು ಪಕ್ಷ ಮಾಡ್ತೀನಿ ಅಂದರೆ ಸಾಧ್ಯ ಇಲ್ಲ. ಅಮಾವಾಸ್ಯೆ ತನಕ ಈ 15 ದಿನ, ವರ್ಷದಲ್ಲಿ 15 ದಿನ ಪ್ರಾರಂಭದಿಂದ ಅಮಾವಾಸ್ಯೆಯವರೆಗೂ, ಮಹಾಲಯ ಅಮಾವಾಸ್ಯೆ ಅಂತ ಬಂತು ಅಂದರೆ ಅಲ್ಲಿ ಮುಗೀತು. ಅಮಾವಾಸ್ಯೆ ದಿವಸ ಸಾರ್ವತ್ರಿಕವಾಗಿ ಸರ್ವ ಪಿತೃಗಳಿಗೂ ಸಹಿತ ಎಲ್ಲಾ ಪಿತೃದೇವತೆಗಳಿಗೂ, ಅಂದರೆ ಯಾರು ನಿಮ್ಮ ಆತ್ಮೀಯರಿರ್ತಾರೆ ಅಥವಾ ಗುರುಗಳಿರ್ತಾರೆ ಅಥವಾ ಕುಟುಂಬದ ಹಿರಿಯರಿರ್ತಾರೆ, ಈ ಕಡೆ ತಾಯಿ ಕಡೆ, ಈ ಕಡೆ ತಂದೆ ಕಡೆ, ಎಲ್ಲಾ ಕಡೆ ಸಂಬಂಧಗಳು ಸಹಿತ ಮಹಾಲಯ ಶ್ರಾದ್ದದ ದಿವಸ ಅವರಿಗೆ ತಿಲತರ್ಪಣವನ್ನು ಕೊಟ್ಟು ಶ್ರಾದ್ದವನ್ನು ಮಾಡಬೇಕು, ಪಕ್ಷವನ್ನು ಮಾಡಬೇಕು, ಅವರ ಆಶೀರ್ವಾದವನ್ನು ಪಡಿಬೇಕು. ಇದು ಪ್ರತಿಯೊಬ್ಬರು ಮಾಡತಕ್ಕಂಥದ್ದು. ಆದರೆ ಇಲ್ಲಿ ಇನ್ನೊಂದು ವಿಚಾರ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ನಿಮಗೆ ಜನ್ಮ ಕೊಟ್ಟಂತ ತಂದೆ ತಾಯಿ ಇಬ್ಬರು ಇದ್ರೆ ನೀವು ಪಕ್ಷಮಾಸವನ್ನು ಮಾಡಲಿಕ್ಕೆ ಅರ್ಹತೆ ನಿಮಗಿಲ್ಲ. ಯಾಕೆಂದ್ರೆ ದಿನಾ ಗುರುಗಳು ಹೇಳ್ತಾರಪ್ಪ ಬೆಳಿಗ್ಗೆ ಕೂತ್ಕೊಂಡು ಪಕ್ಷಮಾಸ ಮಾಡಿ ಅಂತ. ನಮ್ಮ ಅಪ್ಪ ಅಮ್ಮ ಊರಲ್ಲಿದ್ದಾರೆ, ನಾವಿಲ್ಲಿದ್ದೀವಿ. ಅಪ್ಪ ಅಮ್ಮ ಊರಲ್ಲಿ ತಾನೇ ಇದ್ದಾರೆ, ನಾನಿಲ್ಲಿ ಶ್ರಾದ್ದ ಮಾಡಿಬಿಡೋಣ. ಮಹಾಪರಾಧ, ಅಕ್ಷಮ್ಯ ಅಪರಾಧ. ಅದರ ಕಿವಿಯಲ್ಲೂ ಕೇಳಬಾರ್ದು, ಮಾಡಲೂಬಾರ್ದು. ತಂದೆ ತಾಯಿ ಇರ್ತಕ್ಕಂಥವರು ಯಾವತ್ತಿಗೂ ಈ ಒಂದು ಅನುಷ್ಠಾನವನ್ನು ಮಾಡಲಿಕ್ಕೆ, ಈ ಒಂದು ಪಕ್ಷವನ್ನ ಶ್ರಾದ್ದವನ್ನು ಮಾಡಲಿಕ್ಕೆ ಅರ್ಹತೆ ಇಲ್ಲ, ಮಾಡಬಾರದು. ಅದನ್ನು ಮಾಡ್ತೀನಿ ಅನ್ನೋ ಮನಸ್ಸು ತಂದುಕೊಳ್ಬಾರ್ದು. ತಂದೆ ತಾಯಿ ಇಬ್ಬರಲ್ಲಿ ಯಾರಾದ್ರೂ ಒಬ್ಬರಿಲ್ಲ ಅಂದ್ರೆ ಅವ್ರಿಗೆ ಅಧಿಕಾರ ಇದೆ, ಇಬ್ಬರು ಇಲ್ಲ ಅಂದ್ರೆ ಸಂಪೂರ್ಣ ಅಧಿಕಾರ ಇದೆ, ಅವತ್ತು ಮಾಡಲೇಬೇಕು. ನೀವು ಗತಿಸಿರ್ತಕ್ಕಂತಹ ಪಿತೃದೇವತೆಗಳ ಆಶೀರ್ವಾದ ಇಲ್ಲದಿರ ನೀವೇನೇ ಕೆಲಸ ಮಾಡಿದ್ರು ಅದು ವ್ಯರ್ಥ ಅಂತ ಹೇಳುತ್ತೆ. ಅದಕ್ಕೆ ಅಂತಾನೆ ಪಿತೃದೇವತೆಗಳನ್ನ ಮದುವೆ ಮುಂಜಿ ನಾಮಕರಣ ಈ ತರಹ ಆದಾಗ ಅಂದ್ರೆ ಮದುವೆ ಮುಂಜಿನಲ್ಲಿ ಇಂಪಾರ್ಟೆಂಟ್ ಆಗಿ ಮದುವೆ ಮುಂಜಿ ನಾಮಕರಣಕ್ಕೆ ಬರೋದಿಲ್ಲ, ಮದುವೆ ಮತ್ತು ಮುಂಜಿ. ಅಥವಾ ನಿಮ್ಮ ಮನೇಲಿ ಬಹಳ ಸಂಕಟ ಇದೆ, ಏನೋ ಕಷ್ಟ ಇದೆ, ತೀರಿಸ್ಕೊಳಕ್ ಆಗ್ತಿಲ್ಲ, ನೋವಿದೆ, ಯಾರತ್ರ ಹೇಳ್ಕೊಳಕ್ ಆಗ್ತಿಲ್ಲ, ತುಂಬಾ ಬಾಧೆ ಅಂದ್ರೆ ಆಗ ನಾಂದಿ ಮುಹೂರ್ತವನ್ನು ಮಾಡ್ತಾರೆ. ನಾಂದಿ ದೇವತೆಗಳಂದ್ರೆ ಯಾರು? ಗತಿಸಿರ್ತಕ್ಕಂತಹ ಪಿತೃದೇವತೆಗಳು. ನೋಡಿ, ಮದುವೆ ಮತ್ತೆ ಮುಂಜಿ ಅಂದ್ರೆ ಉಪನಯನ, ಮದುವೆ ಮುಹೂರ್ತ. ಈ ಮದುವೆ ಮತ್ತು ಮುಂಜಿಯ ಮುನ್ನ ನಾಂದಿ ಅಂತ ಮಾಡ್ತಾರೆ. ನಾಂದಿ ಮಾಡೋ ಉದ್ದೇಶ ಏನಪ್ಪಾ ಅಂದ್ರೆ ನಮ್ಮ ಮನೇಲಿ ಮಂಗಳ ಕಾರ್ಯ ಆಗ್ತಿದೆ, ಪಿತೃದೇವತೆಗಳು ತಾವೆಲ್ಲರೂ ಬನ್ನಿ, ಬಂದು ಹರಿಸಿ ಆಶೀರ್ವದಿಸಿ ಅಂತ ಹೇಳುವಂತ ಕ್ರಮ. ಅವ್ರು ಬಂದಾದ್ಮೇಲೆ ಅವ್ರನ್ನ ಕಳಿಸ್ಕೊಡ್ಬೇಕಲ್ಲ, ಬಂದಾದ್ಮೇಲೆ ಕಳಿಸ್ಲಿಕ್ಕೋಸ್ಕರನೇ ಚಪ್ರದ ಪೂಜೆ ಅಂತ ಮಾಡ್ತಕ್ಕಂಥದ್ದು. ಆ ಕಡೆದಾಗಿ ಚಪ್ರ ಕದಲಿಸುವಂತ ಪೂಜೆ ಇದೆಯಲ್ಲ, ಚಪ್ರ ಕದಲಿಸುವಾಗ ಚಪ್ರದ ಮೇಲ್ಗಡೆ ಒಂದು ದೋಸೆನೋ ಅಥವಾ ಏನಾದ್ರು ಒಂದು ಪದಾರ್ಥವನ್ನು ಫಸ್ಟ್ ಚಪ್ರದ ಮೇಲೆ ಹಾಕ್ತಾರೆ. ಅಂದ್ರೆ ನೀವು ಹೊರಡ್ಲಿಕ್ಕೆ ರೆಡಿ ಆಗಿದೆ ಅಂತ. ಅಲ್ಲಿ ಲ್ಯಾಂಡಿಂಗ್ ಕೊಡಬೇಕು, ಫ್ಲೈಟ್ ಟೇಕ್ ಆಫ್ಗೂ ದಾರಿ ಮಾಡಿಕೊಡ್ಬೇಕು. ಎರಡೂ ಕ್ರಮ ಇದೆ. ಅದಕ್ಕೆ ಶ್ರಾದ್ದಗಳನ್ನು ಮಾಡುವಾಗ, ತಿಥಿಯನ್ನು ಮಾಡುವಾಗ ಮನೆಯಲ್ಲಿ ಉಪಯೋಗಿಸೋ ಪದಾರ್ಥ ಮತ್ತೆ ಹಣೆಯಲ್ಲಿ ಕುಂಕುಮ ಇಲ್ದಿರ ಇರತಕ್ಕಂತಹದ್ದು, ಮನೆ ಮುಂದೆ ಒಂದು ಬಾಳೆ ಕುಡಿಯನ್ನ ಅಂದ್ರೆ ಬಾಳೆ ಎಲೆಯ ಕುಡಿ ಮುಂಭಾಗದಲ್ಲಿರ್ತಕ್ಕಂಥದ್ದು ಮನೆ ಮುಂದೆ ಹಾಕಿ ಅದರ ಮೇಲೆ ಒಂದು ಸಗಣಿ ಇಟ್ಟಿದ್ದಾರೆ, ಒಂದು ಗೋಮಯವನ್ನು ಹಾಕಿದ್ದಾರೆ ಅಂದ್ರೆ ಅದು ಲ್ಯಾಂಡಿಂಗ್. ಪಿತೃದೇವತೆಗಳು ಈ ಮನೆಯಲ್ಲಿ ಶ್ರಾದ್ದ ಆಗ್ತಿದೆ, ಇದು ನಿಮ್ಮ ಮನೆ, ಇಲ್ಲಿ ಬಂದು ನೀವು ಸ್ಟೇ ಆಗಬೇಕು, ಇಲ್ಲಿ ಬಂದು ಇಳಿರಿ, ಇಲ್ಲಿ ಇಳಿದು ಇವ್ರಿಗೆ ಆಶೀರ್ವದಿಸಿ ಪುನಃ ಹೊರಡಬೇಕು ಅಂದ್ರೆ ಎಲೆಯನ್ನು ಬಾರ್ಲ್ ಹಾಕಿದ ತಕ್ಷಣ ಅವರ ಲೋಕಕ್ಕೆ ಹೊರಡ್ತಾ ಇರ್ತಾರೆ. ಇದೆಲ್ಲ ಕ್ರಮ ಇದೆ. ಈ ಕ್ರಮಗಳು ಆ ಸಮಯದಲ್ಲಿ ಉಪಯೋಗಿಸುವಂಥದ್ದು ದರ್ಬೆ, ಎಳ್ಳು, ಇದು ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಕೆಲವರಿಗೆ ಎಳ್ಳು ಕಂಡ್ರೆ ಭಯಪಡಬೇಕಾದ್ದಿಲ್ಲ. ಎಳ್ಳು ಬೆವರಿನ ಅಂಶದಿಂದ ಬಂದದ್ದು, ಅಂದ್ರೆ ಮಹಾವಿಷ್ಣುವಿನ ಒಂದು ಕೃಪೆಯಿಂದ ಬಂದದ್ದು. ಶುದ್ಧ ಜಲ, ಆ ಜಲ ಇದ್ರೇನೆ ಇಹಪರದಲ್ಲಿ ಮೋಕ್ಷ ಸಿಗುವಂಥದ್ದು. ದರ್ಬೆ ಅದೊಂದು ತುಂಬಾ ದೊಡ್ಡದಾದಂತಹ ಒಂದು ಶಕ್ತಿ ಅದು. ಅದರಿಂದ ದರ್ಬೆ, ಎಳ್ಳು, ನೀರು ಈ ಮೂರು ಈ ಪಕ್ಷ ಮಾಸದಲ್ಲಿ ಬಹಳ ವಿಶೇಷ. ಒಳ್ಳೆಯದಾಗಲಿ. ಗುರುಜೀಗ ಪಂಚಾಂಗ ಶ್ರವಣ ಮಾಡೋಣ. ಖಂಡಿತ. ಭಗವತಿ ಶ್ರೀರಾಜರಾಜೇಶ್ವರಿ ಚಕ್ರೇಶ್ವರಿ ಬಾಲಾ ತ್ರಿಪುರ ಸುಂದರಿ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಬ್ರಾಹ್ಮಿ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡಾ ಚಂಡಿಕಾ
ಮಹಾಕಾಳಿ ಮಹಾಲಕ್ಷ್ಮೀರ್ದೇವತಾಭ್ಯೋ ನಮಃ. ಸರಸಿಜನರೀಂ ಸರೋಜಹಸ್ತೆ ಧವಲತರಾಗುಂ ಶಿಗಂಧಮಾಲ್ಯಶೋಭೆ ಭಗವತಿ ವಲ್ಲಭೆ ಮನೋಜ್ಞೆ ಮನೋತ್ರಿಭುವನ ಭೌತಿಕರ ಪ್ರಸೀದ ಮಹ್ಯಂ ವಿಷ್ಣುಪತ್ನಿಂ ಕ್ಷಮಾಂ ದೇವೀಂ ಮಾಧವೀಂ ಮಾಧವಪ್ರಿಯಾಂ ವಿಷ್ಣುಪ್ರೈಸಗೇನ್ ದೇವಿ ನಮಾಂ ಯಚ್ಚತವಲ್ಲಭ ಅಂಬಾಂ ಜಗದಂಬಾಂ. ಶ್ರೀ ಪ್ಲವನಾಮ ಸಂವತ್ಸರೇ ದಕ್ಷಿಣಾಯನೆ ವರ್ಷ ಋತು ಭಾದ್ರಪದ ಮಾಸ ಕೃಷ್ಣ ಪಕ್ಷ 1-10-2021 ಶುಕ್ರವಾರ. ಇವತ್ತು ದಶಮಿ ತಿಥಿ, ಪುಷ್ಯ ನಕ್ಷತ್ರ. ಬಹಳ ಚೆನ್ನಾಗಿದೆ ಶುಕ್ರವಾರ. ಇವತ್ತಿನ ದಿವಸ ಬಹಳ ವಿಶೇಷವಾಗಿರ್ತಕ್ಕಂತಹ ದಿನ. ಯಾಕೆಂದರೆ ನಕ್ಷತ್ರ ಚೆನ್ನಾಗಿದೆ, ತಿಥಿ ಚೆನ್ನಾಗಿದೆ, ಆದರೆ ಪಕ್ಷಮಾಸ ಅನ್ನೋದು ಒಂದು ಬಿಟ್ಟರೆ ಬೇರೆಲ್ಲಕ್ಕೂ ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಆದರೂ ಸಹಿತ ಇವತ್ತಿನ ದಿವಸ ಹಿರಿಯರ ಆಶೀರ್ವಾದದೊಂದಿಗೆ ಇವತ್ತಿನ ಕಾಯಕವನ್ನು ಬಹಳ ಅರ್ಥಗರ್ಭಿತವಾಗಿ ಆಲೋಚನೆ ಮಾಡಬಹುದು. ಹಾಗೆ ಒಂದು ದೇವಿಯನ್ನು ಪ್ರಾರ್ಥನೆ ಮಾಡತಕ್ಕಂಥದ್ದು, ದೇವಿಯ ಆರಾಧನೆ ಸಲ್ಲಿಸ್ತಕ್ಕಂಥದ್ದು ಮಾಡೋದು ಅದು ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥದ್ದೇ. ಇವತ್ತು ಯಾರೊಬ್ಬರಾದರೂ ಸಹಿತ ತಮ್ಮ ತಮ್ಮ ವಾಸ್ತುಗೃಹಗಳಲ್ಲಿ ಲಕ್ಷಣವಾಗಿ ದೇವಿಯನ್ನು ಪ್ರಾರ್ಥನೆ ಮಾಡಿ ದೀಪವನ್ನು ಹಚ್ಚಿ ದೇವಿ ಮುಂದೆ ಒಂದು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಅಮ್ಮ ಕಾಪಾಡು ತಾಯಿ ಅಂದರೆ ಖಂಡಿತ ಹೆಚ್ಚಿನ ಯಶಸ್ಸನ್ನು ಸಿದ್ಧಪಡಿಸ್ಕೊಳ್ಬಹುದು. ಯಾಕೆಂದರೆ ಇವತ್ತಿನ ನಕ್ಷತ್ರ ಫಲ ಆಗಿದೆ. ಇವತ್ತಿನ ತಿಥಿ, ವಾರ, ನಕ್ಷತ್ರ ಯೋಗ ಪ್ರಕಾರ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧನ ಅನುಗ್ರಹ ಚೆನ್ನಾಗಿದೆ. ಒಳ್ಳೆಯದಾಗಲಿ. ಸರ್ವಸ್ಯಾಪ್ತಿ ಸರ್ವಸಿದ್ಧತೆ ಸರ್ವದೇವತೇನಾಪ್ನೋತಿ ಸರ್ವಂಜಯತಿ. ಅಂಬಾ ಭಗವತಿ ಶ್ರೀರಾಜರಾಜೇಶ್ವರಿ ಅಂಬಾಯ ನಮಃ. ಜಗದಂಬಿಕಾಯ ನಮಃ. ಲಲಿತಾಂಬಿಕಾಯ ನಮಃ. ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ ಮಹಾಲಲಿತಾಂಬಲಾ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ಬ್ರಾಹ್ಮಿ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿಂದ್ರಾಣಿ ಚಾಮುಂಡಾ ಚಂಡಿಕಾ ಮಹಾಕಾಳಿ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರುಶುಕ್ರಶರಭ್ಯಶ್ಚ ರಾಹವೇ ಕೇತವೇ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ರಾಶಿಫಲಗಳತ್ತ ನಾವು ಗಮನ ಹರಿಸೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರುಶುಕ್ರಶರಭ್ಯಶ್ಚ ರಾಹವೇ ಕೇತವೇ ನಮಃ. ಪ್ರತಿಯೊಬ್ಬರು ಸಹಿತ ಪ್ರತಿನಿತ್ಯ ನೀವು ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ, ಗಣಪತಿಯನ್ನು ಪ್ರಾರ್ಥನೆ ಮಾಡಿ ನವಗ್ರಹ ಆರಾಧನೆ ಮಾಡಿಕೊಂಡು ತದನಂತರ ಆ ದಿನದ ರಾಶಿಫಲವನ್ನು ನೀವು ಆಲಿಸೋದು ಬಹಳಷ್ಟು ಉತ್ತಮ. ಅದರಿಂದ ಒಳ್ಳೆಯ ಯಶಸ್ಸಿದೆ. ಹಾಗಾಗಿ ಪ್ರತಿಯೊಬ್ಬರು ನವಗ್ರಹ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇನ್ನು ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಮೇಷರಾಶಿಯಲ್ಲಿರ್ತಕ್ಕಂಥವರು ತಾವು ತೆಗೆದುಕೊಳ್ಳುವಂತಹ ಒಳ್ಳೆ ನಿರ್ಣಯಗಳನ್ನು ಇವತ್ತು ನೀವು ತೆಗೆದುಕೊಳ್ಳುವಂಥದ್ದು ಬಹಳ ಉತ್ತಮ. ಇವತ್ತಿನ ನಕ್ಷತ್ರ ಪ್ರಕಾರ, ಇವತ್ತಿನ ತಿಥಿ ಪ್ರಕಾರ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ತಾವು ಯಾವುದೇ ತರಹ ಬೇರೆ ಮಾರ್ಗಗಳನ್ನು ಆಲೋಚನೆ ಮಾಡಿದರೆ ಒಳ್ಳೆಯ ಸನ್ಮಾರ್ಗದತ್ತ ಆಲೋಚನೆ ಮಾಡುವಂಥದ್ದು ಬಹಳಷ್ಟು ಉತ್ತಮ. ಇವತ್ತಿನ ವ್ಯಾಪಾರ, ವ್ಯವಹಾರ, ವೃತ್ತಿ ಧರ್ಮದ ಅಭಿವೃದ್ಧಿ, ಕೆಲಸ ಕಾರ್ಯಗಳಲ್ಲಿ ಏನಾದರೂ ಒಂದು ಸಾಧನೆ ಮಾಡತಕ್ಕಂಥದ್ದು, ಒಳ್ಳೆಯ ಮನಸ್ಸಿನಿಂದ ತಾವು ತೆಗೆದುಕೊಳ್ಳುವಂತಹ ನಿರ್ಣಯ ಸಹಿತ ಸಾಕಷ್ಟು ಅರ್ಥಗರ್ಭಿತವಾಗಿರುತ್ತೆ. ಆದರೆ ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇಟ್ಕೊಳ್ಳುತ್ತೀರಿ. ಆ ಕೋಪವನ್ನು ದೂರ ಮಾಡಿಕೊಳ್ಳಿ. ಯಾರೊಬ್ಬ ಮನುಷ್ಯನಿಗೂ ಕೋಪ ಒಳ್ಳೆಯದಲ್ಲ. ಕೋಪದಿಂದ ಒಂದು ಸತಿ ವ್ಯತ್ಯಾಸ ಆಗಿ ಏನೋ ಕಣ್ಣೀರು ಹಾಕುವಂಥದ್ದಾದರೆ ಅದನ್ನು ಸರಿಪಡಿಸ್ಕೊಳ್ಳೋಕೆ ತಿರುಗಿ ತಿಂಗಳುಗಳು ಬೇಕಾಗುತ್ತೆ. ಅದಕ್ಕೋಸ್ಕರ ಕೋಪದಿಂದ ದೂರವಿರಿ, ಒಳ್ಳೆಯ ಮಾರ್ಗದಲ್ಲಿರಿ, ಒಳ್ಳೆಯದರ ಆಲೋಚನೆ ಮಾಡಿ ಭಗವತಿಯ ಸಂಪೂರ್ಣ ಅನುಗ್ರಹವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಚೆನ್ನಾಗಿರೋದ್ರಿಂದ ಭಯಪಡಬೇಕಾದ್ದಿಲ್ಲ. ಶಾಂತಿ, ನೆಮ್ಮದಿಯಿಂದಿರಿ. ನೀವು ಧರಿಸುವಂತಹ ವಸ್ತ್ರ, ನಿಮ್ಮ ಅಲಂಕಾರ, ನೀವು ದೇವತಾ ದರ್ಶನ ಅಥವಾ ಪುಣ್ಯದ ಕೆಲಸ, ತಾವು ಏನು ಮಾಡಬೇಕು ಅಂದ್ಕೊಂಡ್ರೂ ಸಹಿತ ಅದರಿಂದ ಸಾಕಷ್ಟು ಒಳಿತಿದೆ. ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗ ಫಲ ನಿಮ್ಮದಾಗಿದೆ. ಹಾಗೆ ಇವತ್ತು ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರ ಅಥವಾ ದೇವರ ಸಾನ್ನಿಧ್ಯ ಅಥವಾ ಪಿತೃ ಋಣ ಹರಿಸಿಕೊಳ್ಳಿಕ್ಕೋಸ್ಕರ ಪಿತೃಗಳ ಒಂದು ಪ್ರಾರ್ಥನೆ ಇಂತಹದ್ದನ್ನು ಸಲ್ಲಿಸುವಂಥದ್ದು ವೃಷಭ ರಾಶಿಯವರಿಗೆ ಸಾಕಷ್ಟು ವಿಶೇಷತೆ ಇದೆ. ಇವತ್ತು ಸಾಧ್ಯವಾದರೆ ಮಧ್ಯಾಹ್ನ 12 ಗಂಟೆ ಒಳಗೆ ಒಂದು ಕಂದು ಬಣ್ಣದ ಗೋಮಾತೆಯನ್ನು ಮುಟ್ಟಿ ನಮಸ್ಕಾರ ಮಾಡಿ ಗೋವಿಗೆ ಗೋಗ್ರಾಸವನ್ನು ಕೊಟ್ಟು ಪ್ರಾರ್ಥನೆ ಮಾಡಿದ್ದೆ ಆದರೂ ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ. ಇವತ್ತು ನೀವು ಮಾಡುವಂತಹ ಪ್ರತಿಯೊಂದು ಕಾಯಕದಲ್ಲೂ ಹೆಚ್ಚು ಶಕ್ತಿಯುತವಾಗಿ ದೇವಿನ ಆರಾಧನೆ ಮಾಡ್ತಾ ದೇವಿನ ಪ್ರಾರ್ಥನೆ ಮಾಡುವಂಥದ್ದು ಬಹಳ ಉತ್ತಮ. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ವ್ಯಾಪಾರ ಆಗಲಿ, ವ್ಯವಹಾರಗಳಾಗಲಿ, ಕೆಲಸ ಕಾರ್ಯಗಳಾಗಲಿ ಧೈರ್ಯದಿಂದ ಇವತ್ತು ಒಂದು ಹೆಜ್ಜೆ ಮುಂದೆ ಹಾಕಿ ಖಂಡಿತ ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ ವೃಷಭ ರಾಶಿಯವರು. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಅನುಗ್ರಹ ಇದೆ. ವ್ಯಾಪಾರದಲ್ಲಾಗಲಿ ಅಭಿವೃದ್ಧಿ ನೋಡ್ತೀರಿ. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡ್ಕೊಳ್ತೀರಿ. ನನ್ನವರು ತನ್ನವರು ಅಂತ ಏನು ಅಭಿಮಾನದಿಂದ ತಾವು ನೋಡ್ತೀರೋ ಅದರಲ್ಲೂ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಇವತ್ತಿನ ದಿವಸ ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಒಂದು ಸ್ವಲ್ಪ ಅಸಮಾಧಾನ ಆಗುವಂಥದ್ದಿದೆ. ಆದರೆ ಮಿಥುನ ರಾಶಿಯವರು ಯಾವುದಕ್ಕೂ ಭಯಪಡಬೇಕಾದ್ದಿಲ್ಲ. ಧೈರ್ಯದಿಂದ ಒಂದು ಹೆಜ್ಜೆ ಮುಂದೆ ಹಾಕಿ
ಫಲಾಫಲಗಳನ್ನು ನೀವು ಮಾಡುವಂಥದ್ದನ್ನು ಕ್ರಮಬದ್ಧ ಮಾಡಿ ಅದರ ಫಲಾಫಲಗಳನ್ನು ಭಗವತಿ ಅನುಗ್ರಹದಿಂದ ಸಿದ್ಧಿಪಡಿಸಿಕೊಳ್ಳಬಹುದು. ಹಾಗೆ ಇವತ್ತಿನ ದಿವಸ ನಿಮ್ಮ ರಾಶಿಯಲ್ಲಿ ಅಂದರೆ ಮಿಥುನ ರಾಶಿಯಲ್ಲಿ ಇರ್ತಕ್ಕಂಥವ್ರು ಯಾವುದೇ ನಿರ್ಣಯಕ್ಕೆ ಬರಬೇಕಾದ್ರೆ ಸ್ವಂತ ನಿರ್ಣಯ ಒಳ್ಳೆಯದಲ್ಲ. ಜೊತೆಲಿರ್ತಕ್ಕಂಥವರು, ಮನೆಯಲ್ಲಿರ್ತಕ್ಕಂಥ ಹಿರಿಯರು ಅವರ ಮಾರ್ಗದರ್ಶನದಿಂದ ನಾವು ತೆಗೆದುಕೊಳ್ಳುವಂಥದ್ದು ಬಹಳ ಉತ್ತಮ. ವ್ಯಾಪಾರದಲ್ಲಾಗಲಿ, ವ್ಯವಹಾರಗಳಲ್ಲಾಗಲಿ, ಕೆಲಸ ಕಾರ್ಯಗಳಲ್ಲಾಗಲಿ ಏನಾದ್ರು ಒಂದು ಪ್ರಗತಿ ಕಾಣಬೇಕಾದ್ರೆ ಇವತ್ತು ಶಕ್ತಿ ದೇವತೆಯನ್ನ, ಗ್ರಾಮ ದೇವತೆಯನ್ನ ದರ್ಶನ ಮಾಡ್ಕೊಂಡು ಬರ್ತಕ್ಕಂಥದ್ದು, ದೇವಿಯ ಉಪಾಸನೆ ಮಾಡತಕ್ಕಂಥದ್ದು ಮಹತ್ತರವಾಗಿರ್ತಕ್ಕಂಥದ್ದು. ದೇವಿಯ ಪ್ರಾರ್ಥನೆಯಿಂದ ತಾವು ಮೊದಲು ಮಾಡುವಂತಹ ಯಾವುದೇ ಕೆಲಸ ಇದ್ರೂ ಅದರಿಂದ ಲಾಭವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಶುಕ್ರ ಅನುಗ್ರಹ ಚೆನ್ನಾಗಿದೆ. ಶುಕ್ರನ ಅನುಗ್ರಹ ಇರೋದ್ರಿಂದ ನಿಮ್ಮ ವರ್ಚಸ್ಸು, ತೇಜಸ್ಸು, ತಾವು ಮಾಡುವ ಕೆಲಸ ಅಭಿವೃದ್ಧಿ ಆಗುತ್ತೆ. ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂತಹ ವೃದ್ಧರವರೆಗೂ ನೀವು ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಯಶಸ್ಸನ್ನ ಸಿದ್ಧಿಪಡಿಸಿಕೊಳ್ತೀರಿ. ಆದರೆ ಇವತ್ತು ಸಣ್ಣ ಪುಟ್ಟ ವಿಚಾರಕ್ಕೂ ಮೂಗಿನ ತುದಿಯಲ್ಲಿ ಕೋಪ ಇಟ್ಕೊಂಡಿರ್ತೀರಿ. ಕೋಪವನ್ನು ಕಡಿಮೆ ಮಾಡ್ಕೊಳ್ಳಿ, ತಾಳ್ಮೆಯಿಂದ ವರ್ತನೆ ಮಾಡಿ, ಮಾಡುವ ಕೆಲಸದಲ್ಲಿ ಅಚ್ಚುಕಟ್ಟಾಗಿ ಶ್ರದ್ಧೆಯಿಂದ ಮಾಡಿ. ಆ ಶ್ರದ್ಧೆಯಿಂದ ಮಾಡುವ ಕೆಲಸ ಹೆಚ್ಚು ಫಲವನ್ನು ಕೊಡುತ್ತೆ. ಹಾಗೆ ಇವತ್ತಿನ ದಿವಸ ನಿಮ್ಮ ಮನೆ ದೇವರ ಪ್ರಾರ್ಥನೆ, ಮನೆ ದೇವರ ಸಾನ್ನಿಧ್ಯದಲ್ಲಿ ದೀಪವನ್ನು ಹಚ್ಚತಕ್ಕಂಥದ್ದು, ಸಣ್ಣ ಪುಟ್ಟ ಮಕ್ಕಳಿಗೆ ಏನಾದ್ರು ಒಂಚೂರು ತಿಂಡಿ ತಿನಿಸನ್ನು ಕೊಟ್ಟು ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಟ್ಟರು ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಗುರುಜಿಗ ಸಿಂಹರಾಶಿಯಿಂದ. ಖಂಡಿತಮ್ಮ. ಇನ್ನು ಸಿಂಹರಾಶಿ. ಸಿಂಹರಾಶಿ, ಸಿಂಹಲಗ್ನ. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವ್ರು ಮಾಡುವಂತಹ ವ್ಯಾಪಾರ, ವ್ಯವಹಾರ, ವೃತ್ತಿ ಧರ್ಮದ ಅಭಿವೃದ್ಧಿ, ಏನಾದ್ರು ಒಂದು ಕೆಲಸ ಕಾರ್ಯಗಳನ್ನು ಮಾಡಿ ಕೆಲಸಗಳನ್ನು ಗೆಲ್ಲುವಂತಹದ್ದು, ಏನಾದ್ರು ಒಂದು ಬದಲಾವಣೆ ತಂದುಕೊಳ್ಬೇಕು ಅಂತ ತಮ್ಮ ಚಿಂತನೆ ಇದೆಯಲ್ಲ, ಆ ಚಿಂತನೆ ನಿಜಕ್ಕೂ ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು. ಆದರೆ ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಇವತ್ತು ಮನಸ್ಸಿಗೆ ನೋವು ಮಾಡ್ಕೊಳ್ತಾ ಇರ್ತೀರಿ. ಆದರೆ ಸಿಂಹರಾಶಿಯವರಿಗೆ ಇವತ್ತಿನ ದಿವಸ ಮಧ್ಯಾಹ್ನ 12ರಿಂದ 4ರವರೆಗೂ ಬಹಳ ಒಳ್ಳೆ ಕಾಲ ಇದೆ. ಈ ಸಮಯದಲ್ಲಿ ತಾವು ತೆಗೆದುಕೊಳ್ಳುವಂತಹ ನಿರ್ಣಯಗಳು ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು. ವ್ಯಾಪಾರದಲ್ಲಾಗಲಿ, ವ್ಯವಹಾರಗಳಲ್ಲಾಗಲಿ, ಅಥವಾ ನೀವು ಅಂದುಕೊಂಡಷ್ಟು ಕೆಲಸಗಳನ್ನು ಸಿದ್ಧಿಪಡಿಸಿಕೊಳ್ಳೋದ್ರಲ್ಲಾಗಲಿ ತಾವೇನು ಚಿಂತನೆ ಮಾಡ್ತಿದ್ರೋ ಆ ಚಿಂತನೆಗಳಲ್ಲಿ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ. ಹಾಗೆ ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ, ದುರ್ಗೆಯ ಆರಾಧನೆ, ದುರ್ಗಾ ದೀಪ ನಮಸ್ಕಾರ, ಈ ಪ್ರಕಾರವಾಗಿರ್ತಕ್ಕಂತಹ ದೇವಿಯ ಉಪಾಸನೆಗಳನ್ನು ಮಾಡಿದ್ರೆ ಮತ್ತಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳಬಹುದು. ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಮನಸ್ತಾಪ ತಂದುಕೊಳ್ಳೋದು ಬೇಡ, ಕಣ್ಣನ್ನು ನೀರು ಹಾಕೋದು ಬೇಡ, ಅಥವಾ ಇನ್ನೇನೋ ಮಾಡಿ ಆಲೋಚನೆಗಳು ಮಾಡಿ ಅದರಿಂದ ದೋಷಗಳಿಗೆ ಒಳಗಾಗೋದು ಬೇಡ. ಇವತ್ತು ಧೈರ್ಯವಾಗಿ ತಾವು ಹಾಕುವಂತಹ ಹೆಜ್ಜೆಯಲ್ಲಿ ಹೆಚ್ಚು ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಬೇಕಾದ್ರೆ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಗಣಪತಿಯ ಪ್ರಾರ್ಥನೆ, ದೇವಿಯ ಆರಾಧನೆ. ಒಳ್ಳೆಯದಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ, ಕನ್ಯಾ ಲಗ್ನ. ಕನ್ಯಾ ರಾಶಿ, ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಶುಕ್ರ ಅನುಗ್ರಹ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದಲೇ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತಕ್ಕಂಥ ದಿನ. ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ಕಾಣುವಂಥ ದಿನ. ಇವತ್ತು ದೂರಪಾರ ಪ್ರಯಾಣ ಬೆಳೆಸಬೇಕು, ಏನಾದರೂ ಒಂದು ಹೊಸದನವನ್ನು ಕಾಣಬೇಕು, ಹೊಸ ಬದುಕಿನೆಡೆ ನಡೀಬೇಕು ಎಂಬತಕ್ಕಂಥ ಆಸೆ ಇದೆ. ಆದರೆ ಯಾವುದೇ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಬೇಕಾದ್ರೂ ಅದರ ಪೂರ್ವಭಾವಿಯಾಗಿ ಅದರ ಚಿಂತನೆಗಳು ಬೇಕಾಗಿದೆ. ಆದರೆ ಇವತ್ತಿನ ದಿವಸ ಮಾತ್ರ ನಿಮ್ಮ ಆಲೋಚನೆಯನ್ನ ಸಮಂಜಸವಾಗಿ ಕ್ರಮಬದ್ಧವಾಗಿ ಮಾಡಿದ್ದೇ ಆದರೆ ಖಂಡಿತ ಒಳ್ಳೆ ಫಲ ಇದೆ. ಆದರೆ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ಮಧ್ಯಾಹ್ನ 12ರಿಂದ 4ರವರೆಗೂ ಬಹಳ ಜಾಗರೂಕರಾಗಿರಬೇಕು, ಎಚ್ಚರಿಕೆಯಿಂದಿರಬೇಕು. ಆ ಎಚ್ಚರಿಕೆಯ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳಬೇಕಾದ್ರೂ ಬಹಳ ಅರ್ಥಗರ್ಭಿತವಾದಂತಹ ಆಲೋಚನೆ ಬೇಕು. ಇದನ್ನು ಸರಿಪಡಿಸಿಕೊಳ್ಳೋದಕ್ಕೋಸ್ಕರ ದೇವಿನ ಪ್ರಾರ್ಥನೆ ಮಾಡಿ. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹೀಗೆ ದೇವಿಯ ಆರಾಧನೆ ನಡೆಸೋದ್ರಿಂದ, ದೇವಿಯ ಉಪಾಸನೆ ಮಾಡೋದ್ರಿಂದ ಹೆಚ್ಚು ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ. ಅಷ್ಟೇ ಅಲ್ಲದಿರ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂತಹ ಕಾಯಕವನ್ನ ಶ್ರದ್ಧೆಯಿಂದ ಮಾಡತಕ್ಕಂಥದ್ದು. ಸಾಧ್ಯವಾದರೆ ಮಧ್ಯಾಹ್ನ ನೀವು ಊಟ ಮಾಡೋದಕ್ಕಿಂತ ಮುಂಚಿತವಾಗಿ ಇನ್ನೊಬ್ಬರ ಹಸಿವನ್ನು ಅರ್ಥ ಮಾಡಿಕೊಂಡು ಒಂದಿಷ್ಟು ಅನ್ನದಾನವನ್ನು ಮಾಡಿ ತದನಂತರ ನಿಮ್ಮ ಕಾಯಕದ ಕಡೆ ಗಮನ ಕೊಟ್ಟರು ಸಾಕಷ್ಟು ಲಾಭವನ್ನ ಕನ್ಯಾ ರಾಶಿಯವರು ಸಿದ್ಧಿಪಡಿಸಿಕೊಳ್ತೀರಿ. ಇನ್ನು ತುಲಾರಾಶಿ. ತುಲಾರಾಶಿ, ತುಲಾಲಗ್ನ. ತುಲಾರಾಶಿ, ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಕಾರ್ಯಗಳ ಸಿದ್ಧಿ ಇದೆ, ಹಣಕಾಸಿನ ಬಗ್ಗೆ ಭಯ ಇಲ್ಲ, ವ್ಯಾಪಾರದಲ್ಲಿ ಅಭಿವೃದ್ಧಿ ಇದೆ. ಇವತ್ತಿನ ದಿವಸ ಅಂತೂ ಒಂದಷ್ಟು ನೆಮ್ಮದಿಯನ್ನು ಕಾಣ್ತೀರಿ. ಹಾಗೆ ದೂರಬಾರ ಪ್ರಯಾಣದ ಬಗ್ಗೆ ಚಿಂತನೆ ಮಾಡ್ತಿರ್ತೀರಿ. ಏನಾದರೂ ಒಂದು ಹೊಸದನವನ್ನು ಕಾಣಬೇಕು, ಹೊಸ ಬದುಕಿನಡೆ ನಡೀಬೇಕು, ಆರ್ಥಿಕ ಸಂಕಷ್ಟದಿಂದ ಹೊರಬರಬೇಕು, ಅಥವಾ ಮಾಡುವ ಕೆಲಸದಲ್ಲಿ 4 ಜನಕ್ಕೆ ಅನುಕೂಲವಾಗುವಂಗಿರಬೇಕು ಅಂತ ನಿಮ್ಮ ಚಿಂತನೆಗಳಿದೆ. ಆದರೆ ನಿಮ್ಮೆಲ್ಲಾ ತರಹ ಚಿಂತನೆಗಳನ್ನ ಬಹಳಷ್ಟು ಒಳ್ಳೆ ತರದಲ್ಲಿ ಆಲೋಚನೆ ಮಾಡುವಂತಹ ಯೋಗ ಫಲವೂ ನಿಮ್ಮದಾಗಿದೆ. ಅದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಶಕ್ತಿ ದೇವತೆಯನ್ನ ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ತುಲಾರಾಶಿ, ತುಲಾಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಒಂದು ಶ್ವೇತವರ್ಣದ ವಸ್ತ್ರ ಅಂದರೆ ಬಿಳಿಯ ಬಣ್ಣದ ಬಟ್ಟೆ, ಒಂದಷ್ಟು ಬಿಳಿಯ ಬಣ್ಣದ ಹೂಗಳು, ಜೊತೆಗೆ ಒಂದಷ್ಟು ಜೇನುತುಪ್ಪ, ಶ್ರೀಗಂಧ ಅಥವಾ ಶ್ರೀಗಂಧ ಚಕ್ಕೆಯಿಂದ ತೆಗೆತಕ್ಕಂಥ ಗಂಧ, ಇದಿಷ್ಟನ್ನು ಸಹಿತ ದೇವಿಯ ಆಸ್ಥಾನಕ್ಕೋ ಅಥವಾ ದೇವಿಯ ಆಸ್ಥಾನದ ಮುಂಭಾಗದಲ್ಲಿರ್ತಕ್ಕಂಥ ಧ್ವಜಸ್ತಂಭದ ಸಾನ್ನಿಧ್ಯದಲ್ಲೋ ಇದನ್ನ ಅಲ್ಲಿಟ್ಟು ಪ್ರಾರ್ಥನೆ ಮಾಡಿ ಬರೋದ್ರಿಂದ ಒಂದಷ್ಟು ಕರ್ಮಫಲಗಳನ್ನು, ಒಂದಷ್ಟು ನಿಮ್ಮಲ್ಲಿರ್ತಕ್ಕಂಥ ದೋಷಗಳನ್ನು ದೂರ ಮಾಡಿಕೊಳ್ತೀರಿ. ಅಷ್ಟೇ ಅಲ್ದಿರ ಇವತ್ತು ಒಂದಷ್ಟು ಶ್ವಾನಗಳಿಗೆ ಅಂದರೆ ಬೀದಿಯಲ್ಲಿರ್ತಕ್ಕಂತಹ ನಾಯಿಗಳಿಗೋ ಅಥವಾ ನಿಮ್ಮ ಸಾಕು
ನಾಯಿಗಳಿಗೋ ಒಂದಷ್ಟು ಆಹಾರವನ್ನ ನಿಮ್ಮ ಕೈಯಾರ ಬಡಿಸಿ. ನಿಮ್ಮ ಕೈಯಾರ ಇವತ್ತು ಶ್ವಾನಗಳಿಗೆ ಆಹಾರವನ್ನು ಉಣಬಡಿಸೋದ್ರಿಂದ ಮತ್ತಷ್ಟು ಅನುಕೂಲವನ್ನ ತುಲಾರಾಶಿಯವರು ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗಲಿ. ಇನ್ನ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಆರೋಗ್ಯ, ವ್ಯವಹಾರ, ಒಂದಷ್ಟು ನಿರ್ಬಂಧನೆಗಳು, ಒಂದಷ್ಟು ಭಯದ ವಾತಾವರಣ, ಏನೋ ಒಂದು ಸನ್ನಿವೇಶ ನಿಮ್ಮನ್ನ ಬಾಧಿಸ್ತಾ ಇರುತ್ತೆ. ಅಂದ್ರೆ ಒಂದು ತೃಪ್ತಿಕರವಾದಂತಹ ಬದುಕನ್ನು ಕಾಣದಿರೇ ಇರತಕ್ಕಂಥದ್ದು, ಒಳ್ಳೆಯ ಮನಸ್ಸಿನಿಂದ ತಾವು ತೆಗೆದುಕೊಳ್ಳುವ ನಿರ್ಣಯಗಳ ಬಗ್ಗೆ ಏನು ಚಿಂತನೆ ಮಾಡ್ಲಿಕ್ಕೆ ಆಗದಿರೇ ಇರತಕ್ಕಂಥದ್ದು, ಫಲಾಫಲಗಳು ಸರಿಯಾದ ರೀತಿ ನೀವು ಸಿದ್ಧಿಪಡಿಸ್ಕೊಳ್ಳೋಕೆ ಆಗದಿರೋದ್ರಿಂದ ಒಂದಷ್ಟು ನೋವಿನ ಸಂಗತಿಗಳೇ ಸಾಕಷ್ಟು ಇರುತ್ತೆ. ಆದರೆ ಇವತ್ತಿನ ದಿವಸ ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿ ದೇವತೆಯನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ದುರ್ಗಾದೇವಿಯ ಪ್ರಾರ್ಥನೆ, ದುರ್ಗಾ ದೀಪ ನಮಸ್ಕಾರ, ಈ ಪ್ರಕಾರವಾಗಿರ್ತಕ್ಕಂಥ ಅನುಷ್ಠಾನಗಳನ್ನು ಮಾಡೋದು ಬಹಳಷ್ಟು ಉತ್ತಮ. ಕರ್ಮಫಲ ಎಂಬತಕ್ಕಂಥದ್ದು ಮನುಷ್ಯನಿಗೆ ಗ್ರಹಗತಿಗಳು ಸರಿಯಿಲ್ಲದಿದ್ದಾಗ ಆಗುವಂತಹದ್ದು ಒಂದಲ್ಲ ಒಂಥರ ವ್ಯತ್ಯಾಸಗಳನ್ನು ಕಾಣುವಂಥದ್ದು ಸಾಕಷ್ಟು ಇರುತ್ತೆ. ಅಂತಹದ್ರಲ್ಲೂ ಸಹಿತ ಒಂದಷ್ಟು ಭಯಭೀತರನ್ನ ಅಂದ್ರೆ ಭಯ ಎಂಬತಕ್ಕಂಥದ್ದನ್ನು ದೂರ ಮಾಡಿಕೊಂಡು ಒಳ್ಳೆಯ ಸನ್ಮಾರ್ಗದತ್ತ ನಡೆದು ಅದರೊಳಗೆ ಒಂದಿಷ್ಟು ಒಳಿತನ್ನ ಕಾಣಬೇಕು ಅಂತ ನೀವು ಹೊರಟ್ರೆ ಖಂಡಿತ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಬಹುದು. ಆದರೆ ಇವತ್ತಿನ ದಿವಸ ಪ್ರಯಾಣ ಬೆಳೆಸುವಾಗ ಒಂದಿಷ್ಟು ಜಾಗರೂಕತರಾಗಿರಿ. ಹಾಗೆ ಈ ಶುಭ ದಿನ ರಾಹುಕಾಲದಲ್ಲಿ ತಾವು ಏನ್ ಮಾಡಬೇಕಾದ್ರೂ ಒಂದಿಷ್ಟು ಆಲೋಚನೆ ಮಾಡಿ ಒಳ್ಳೆಯ ಸನ್ಮಾರ್ಗದತ್ತ ಆಲೋಚನೆ ಮಾಡತಕ್ಕಂಥದ್ದು ಬಹಳಷ್ಟು ಉತ್ತಮ. ಇದರಿಂದ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ. ಅಷ್ಟೇ ಅಲ್ದಿರ ತಾಯಿ ದುರ್ಗೆಯ ಆರಾಧನೆ ಮಾಡಿ ದುಃಖದಿಂದ ದೂರವಿರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಇನ್ನು ಕಡೆಯ 4 ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ಅಂತ ಮತ್ತೆ ತಿಳಿಸ್ಕೊಡ್ತಾರೆ ಗುರುಜಿಯವರು ಮುಂದಿನ ಭಾಗದಲ್ಲಿ. ಈಗ ವೀಕ್ಷಕರೇ, ನಿಮ್ಮ ಕರೆಗಳನ್ನ ಸ್ವೀಕರಿಸುವಂತಹ ಸಮಯ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿ. ಲಕ್ಷ್ಮಿ ಅಂತ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಮಾಲೂರಿಂದ ಮೇಡಮ್. ಯಾರ ಬಗ್ಗೆ ಮಾತಾಡ್ತೀರಮ್ಮ ಈಗ? ನಮ್ ಬಗ್ಗೆನೇ ಮೇಡಮ್. ನಮ್ ತಾಯಿ ತೀರೋದ್ರು. ಆಯ್ತಮ್ಮ, ಮಾತಾಡಿ. ಹಲೋ. ಹಲೋ, ನಮಸ್ಕಾರ ಗುರೂಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರೂಜಿ, ನಿಮ್ಮ ಅಮ್ಮ. ಹಲೋ. ಹಲೋ, ಹೇಳಮ್ಮ. ಗುರೂಜಿ ಹೋಗಿ ಒಂದು ತಿಂಗಳಾಯ್ತು. ಭೀಮ್ ಅಮಾವಾಸ್ಯೆ ತೀರ್ದ ಮೇಲೆ 3 ದಿವಸಕ್ಕೆ ತೀರೋದ್ರು. 68 ವರ್ಷ ಆಗಿತ್ತು ಗುರೂಜಿ. ನಿಮ್ಮ ವಾಯ್ಸ್ ತುಂಬಾ ಬ್ರೇಕ್ ಆಗ್ತಾ ಇದೆ. ಪಿತೃಪಕ್ಷಗಳೆಲ್ಲ ಮಾಡ್ಬೇಕು ಮಾಡಬಾರ್ದು ಅಂತ ಗೊತ್ತಿಲ್ಲ ಗುರುಜಿ. ತುಂಬಾ ನೋವಲ್ಲಿದ್ದೀವಿ ಗುರುಜಿ. ನಮ್ಗೆ ಯಾರು ಇಲ್ಲ ಗುರುಜಿ. ತಾವು ಎಷ್ಟು ಜನ ಮಕ್ಕಳಮ್ಮ? ಗುರುಜಿ ನಾವು 3. ಫೋನ್ ಕಟ್ ಆಯ್ತಲ್ಲ? ಕಟ್ ಆಗಿದೆ. ಆದರೂ ಅವರ ಸಂದೇಹ, ಸಂಶಯಕ್ಕೆ ಉತ್ತರ, ಪಕ್ಷಮಾಸ ಅಂತಕ್ಕಂಥದ್ದು ಅವರ ತಾಯಿಯವರಿಗೆ ಮಾಡ್ಲಿಕ್ಕೆ ಬರೋದಿಲ್ಲ. ವರ್ಷ ತುಂಬೋ ತನಕ ಪಕ್ಷಮಾಸಕ್ಕೆ ಅದು ಅರ್ಹತೆ ಇಲ್ಲ, ಮಾಡ್ಲಿಕ್ಕೆ ಆಗುದಿಲ್ಲ ಅನ್ನೋದೇ ಶಾಸ್ತ್ರ ಇದೆ. ಅದರಿಂದ ವರ್ಷ ತುಂಬೋ ತನಕ ಮೊನ್ನೆ ಭೀಮ್ ಅಮಾವಾಸ್ಯೆ ಆ ಕಾಲದಲ್ಲಿ ಹೋಗಿದ್ರೆ, ಇನ್ನು ವರ್ಷ ಆಗದಿರ ಇದ್ರೆ ಇದನ್ನು ಪಕ್ಷಮಾಸ ಮಾಡ್ಲಿಕ್ಕೆ ಬರೋದಿಲ್ಲ. ಈ ವರ್ಷ ಬಿಡಿ, ಬರೋ ವರ್ಷ ಮಾಡಿ. ಒಳ್ಳೇದಾಗ್ಲಿ ತಾಯಿ. ಗುರುಜಿ, ಈಗ ಧನುರ್ ರಾಶಿಯಿಂದ. ಖಂಡಿತಮ್ಮ. ಇನ್ನು ಧನುರಾಶಿ. ಧನುರಾಶಿ, ಧನುರ್ಲಗ್ನ. ಧನುರಾಶಿ, ಧನುರ್ಲಗ್ನದಲ್ಲಿರ್ತಕ್ಕಂಥವರಿಗೆ ಶುಕ್ರ ಮತ್ತೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧನ ಆಸ್ಥಾನ ಚೆನ್ನಾಗಿದೆ. ಹಾಗಾಗಿ ತಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನ ದೂರ ಮಾಡಿಕೊಳ್ಬಹುದು. ಮಾಡುವಂತಹ ವ್ಯಾಪಾರ, ವ್ಯವಹಾರ, ವೃತ್ತಿ ಧರ್ಮದ ಅಭಿವೃದ್ಧಿ, ಕೆಲಸ ಕಾರ್ಯಗಳ ಬಗ್ಗೆ ಏನಾದ್ರು ಒಂದು ಚಿಂತನೆ, ಇದೆಲ್ಲವನ್ನು ಸರಿಪಡಿಸಿಕೊಳ್ಳುವಂತಹ ಯೋಗ ಬಲ ನಿಮ್ಮ ಭವಿಷ್ಯದಲ್ಲಿದೆ. ಇವತ್ತು ತಾವು ಏನು ಕೆಲಸ ಅಂದುಕೊಂಡ್ರು ಅದನ್ನು ಅಚ್ಚುಕಟ್ಟಾಗಿ ಮಾಡಿಕೊಳ್ತೀರಿ. ಆದರೆ ಸಣ್ಣ ಪುಟ್ಟ ವಿಚಾರಕ್ಕೆ ಮನಸ್ತಾಪ ಬರುವಂತಹದ್ದು, ಮನಸ್ಸಿಗೆ ನೋವುಂಟಾಗುವಂತ ಪರಿಸ್ಥಿತಿ ಸಾಕಷ್ಟು ಇರಬಹುದು. ಆದರೆ ಇವತ್ತಿನ ದಿವಸ ತಾವು ಮಾಡಬೇಕಾಗಿರ್ತಕ್ಕಂಥದ್ದು, ಒಂದು ಚಿಟಿಗೆಯಷ್ಟು ಹೆಸರು ಕಾಳು, ಒಂದು ಚಿಟಿಗೆಯಷ್ಟು ಉದ್ದಿನ ಬೇಳೆಯನ್ನು ತೆಗೆದುಕೊಂಡು ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಆಚೆ ಹಾಕೋದ್ರಿಂದ ಸಾಕಷ್ಟು ಲಾಭವನ್ನೇ ಸಿದ್ಧಪಡಿಸಿಕೊಳ್ತೀರಿ. ಧನುರಾಶಿ, ಧನುರ್ಲಗ್ನದಲ್ಲಿರ್ತಕ್ಕಂಥವರು ಇವತ್ತು ಮಧ್ಯಾಹ್ನ ಅಂದ್ರೆ 4ರಿಂದ 6 ತನಕ ಸ್ವಲ್ಪ ಜಾಗರೂಕತರಾಗಿದ್ರೆ, ಎಚ್ಚರಿಕೆಯಿಂದಿದ್ರೆ ಖಂಡಿತ ಒಳಿತನ್ನ, ಒಳ್ಳೆ ಫಲವನ್ನ ಸಿದ್ಧಪಡಿಸಿಕೊಳ್ಳಬಹುದು. ಇನ್ನು ಮಕರ ರಾಶಿ.
ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರು ವ್ಯವಹಾರಗಳಲ್ಲಾಗಲಿ, ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಬಗ್ಗೆ ಆಗಲಿ, ಅಥವಾ ತಾವು ಮಾಡುವ ಯಾವುದೇ ಕೆಲಸ ಕಾರ್ಯಗಳಲ್ಲಾಗಲಿ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೇಕು, ಹೊಸತನವನ್ನು ಕಾಣಬೇಕು ಅಂದರೆ ತಾಯಿ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ಅಥವಾ ಶಕ್ತಿ ದೇವತೆಯ ಆರಾಧನೆ. ಅದರಲ್ಲೂ ಇವತ್ತಿನ ದಿವಸ ಶುಕ್ರವಾರ ಆದ್ರಿಂದ ರಾಹುಕಾಲ ಪೂಜಾ ಅನುಷ್ಠಾನ ಎಲ್ಲಿ ವಿಶೇಷವಾಗಿ ನಡೆಯಿತೋ, ಎಲ್ಲಿ ಯಾವ ದೇವಾಲಯದಲ್ಲಿ ದೇವಿಯ ಒಂದೇ ಆರತಿ ನಡೆಯಿತೋ, ಅಥವಾ ಇವತ್ತಿರ್ತಕ್ಕಂಥ ಒಂದಷ್ಟು ದೋಷಗಳನ್ನು ದೂರ ಮಾಡ್ಕೊಳ್ಳಿಕ್ಕಾಗಿ ಒಂದು ಚಿಟಿಗೆಯಷ್ಟು ಬಿಳಿ ಸಾಸಿವೆ ಇರಲಿ, ಅಥವಾ ಮರಳ ಮಾತಂಗಿ ಇರಲಿ, ಅಥವಾ ಯಾವುದಾದ್ರೂ ಒಂದು ವನಸೆರೆಗಳಿಂದ ಒಂದು ತಂತ್ರಸಾರವನ್ನು ಮಾಡಿಕೊಳ್ಳುವಂಥದ್ದು ಬಹಳಷ್ಟು ಉತ್ತಮ. ಯಾಕೆಂದ್ರೆ ಮಕರ ರಾಶಿ ಮಕರ ಲಗ್ನದಲ್ಲಿ ಇರ್ತಕ್ಕಂಥವ್ರು ನಿಮ್ಮ ಒಳಿತಾಗ್ಲಿ ಕೆಡಕಾಗ್ಲಿ, ತಮ್ಮ ಮಾತಾಗ್ಲಿ, ತಮ್ಮ ಮಾತಿನ ವರಸೆಯಲ್ಲಿ ಬರ್ತಕ್ಕಂಥ ಯಾವುದೇ ವಿಚಾರ ಆಗಲಿ ಯಾವುದೂ ಸ್ಪಷ್ಟ ಮಾಹಿತಿ ಇರೋದಿಲ್ಲ, ಸ್ಪಷ್ಟವಾಗಿರೋದಿಲ್ಲ. ಸಣ್ಣ ಪುಟ್ಟ ಸಮಸ್ಯೆಗಳು ದೊಡ್ಡ ಸಮಸ್ಯೆಗಳಾಗುತ್ತೆ. ನೀವು ಯಾವ್ದು ಹೇಳಿದ್ರು ಸಹಿತ ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಅದರ ಆಲಿಕೆಯೂ ಆಗುದಿಲ್ಲ, ಅದನ್ನು ಆಲಿಸುವಂತಹ ಮನಸ್ಥಿತಿಯೂ ಆಗುದಿಲ್ಲ. ಇಂತೆಲ್ಲ ಪರಿಸ್ಥಿತಿ ಇರೋದ್ರಿಂದ ಬಹಳ ಎಚ್ಚರಿಕೆಯ ನಡೆಯಂತೂ ಖಂಡಿತ ಬೇಕಾಗುತ್ತೆ. ಇವತ್ತು ತಾಯಿ ದುರ್ಗೆಯನ್ನ ಪ್ರಾರ್ಥನೆ ಮಾಡಿ ದುರ್ಗಾ ಪರಮೇಶ್ವರಿಯ ಆರಾಧನೆ ಸಲ್ಲಿಸೋದ್ರಿಂದ ಖಂಡಿತ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳಬಹುದು. ಒಳ್ಳೆಯದಾಗ್ಲಿ, ಶುಭವಾಗಲಿ. ಇನ್ನ ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ದುರ್ಗಾ ಗಣಪತಿ ಆರಾಧನೆ ಮಾಡಿ ದುಃಖಗಳಿಂದ ದೂರ ಇರ್ತಕ್ಕಂಥದ್ದು. ಬುಧನ ಆಸ್ಥಾನ ಚೆನ್ನಾಗಿದೆ, ಶುಕ್ರನ ಆಸ್ಥಾನ ಚೆನ್ನಾಗಿದೆ. ಇವತ್ತು ದೇವಿನ ಪ್ರಾರ್ಥನೆ ಮಾಡಿ ಶ್ರದ್ಧಾಭಕ್ತಿಯಾಗಿ ಆರಾಧನೆ ಮಾಡಿ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡ್ಕೊಳ್ಳಿ. ಇವತ್ತಿನ ಫಲಾಫಲಗಳಲ್ಲಿ ತಾವು ಏನು ಅಚ್ಚುಕಟ್ಟಾಗಿ ಮಾಡ್ತೀರಿ, ಯಾವುದನ್ನು ಶ್ರದ್ಧೆಯಿಂದ ಆಲೋಚನೆ ಮಾಡ್ತೀರಿ, ಅದರ ಫಲವನ್ನು ಸಿದ್ಧಿಪಡಿಸಿಕೊಳ್ಬಹುದು. ಇವತ್ತು ನೀವು ಮಾಡುವ ಕಾಯಕದಲ್ಲಿ ಸಣ್ಣ ಪುಟ್ಟ ಲೋಪಗಳಿರಬಹುದು. ಆ ಲೋಪಗಳನ್ನು ಸರಿಪಡಿಸಿಕೊಳ್ಳೋದಕ್ಕೋಸ್ಕರ ಶ್ರದ್ಧೆಯಿಂದ ಮಾಡುವ ಕೆಲಸ ಹೆಚ್ಚು ಫಲವನ್ನು ಕೊಡುತ್ತೆ. ಅಷ್ಟೇ ಅಲ್ದಿರ ಯಾರಾದರೂ 4 ಜನಕ್ಕೆ ನಿಮ್ಮ ಕೈಯಿಂದ ಒಂದಿಷ್ಟು ಅನ್ನದಾನವನ್ನು ಅಥವಾ ಏನಾದರೂ ಶಕ್ತಿಯಾನುಸಾರ ದಾನ ಧರ್ಮಾದಿಗಳನ್ನು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ಒಳ್ಳೆ ಫಲವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ತಾಯಿ ಭುವನೇಶ್ವರಿ ರಾಜರಾಜೇಶ್ವರಿ ಶಕ್ತಿ ದೇವತೆಯನ್ನು ಆರಾಧನೆ ಮಾಡ್ತಕ್ಕಂಥದ್ದು, ದುರ್ಗಾ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ದುರ್ಗಾ ದೀಪ ನಮಸ್ಕಾರವನ್ನು ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯ, ಮನಸ್ಸು ಮತ್ತೆ ಮನಸ್ಸಲ್ಲಿರ್ತಕ್ಕಂಥ ಆಲೋಚನೆಗಳು, ಹಣಕಾಸಿನ ಬಗ್ಗೆ ಒಂದಷ್ಟು ಯೋಜನೆ, ಉದ್ಯೋಗ ಆಗಲಿ ವ್ಯವಹಾರ ಆಗಲಿ ಕೆಲಸ ಕಾರ್ಯಗಳಿಗೆ ಹೊರಡುವಂಥವ್ರು, ಅಥವಾ ನಿಮ್ಮ ಪ್ರಾಂತ್ಯದಲ್ಲಿದ್ದು ಏನಾದರೂ ಒಂದಿಷ್ಟು ಬೇರೆ ಬೇರೆ ತರ ಅನ್ಯ ಮಾರ್ಗಗಳನ್ನು ತುಳಿತಕ್ಕಂಥ ಪರಿಸ್ಥಿತಿ ಎದುರಾಗುವಂಥದ್ದು, ಅಂತಹದ್ದು ನಿಮ್ಮ ಕಣ್ಣಿಗೆ ಬಿದ್ದಾಗ ಆಗುವಂತಹ ಸಮಸ್ಯೆಗಳಿದೆಯಲ್ಲ ಅದು ಸಾಕಷ್ಟು ಇರುತ್ತೆ. ಆದರೆ ಇವತ್ತಿನ ದಿವಸ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಬಹುದು. ಎಂತಹ ಅಸಮಾಧಾನವಾದರೂ ಸಮಾಧಾನಕರವಾದಂಥ ರೀತಿ ನೀವು ತೃಪ್ತಿಯಾಗಿ ಸಿದ್ಧಿಪಡಿಸ್ಕೋಬಹುದು. ಹಾಗೆ ಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗ ಫಲ ಇರತಕ್ಕಂಥ ಇವತ್ತಿನ ದಿನ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳೋಕ್ಕೂ ಬಹಳ ಒಳ್ಳೆ ಯೋಗ ಫಲ ಇದೆ. ಆದರೆ ಸಣ್ಣ ಪುಟ್ಟ ವಿಚಾರಕ್ಕೂ ಮನಸ್ತಾಪ ಉಂಟಾಗ್ತಾ ಇರುತ್ತೆ, ಮನಸ್ಸಲ್ಲಿ ಇಲ್ಲದ ಆಲೋಚನೆಗಳು ಶುರುವಾಗ್ತಿರುತ್ತೆ. ಇವತ್ತು ಒಂದಷ್ಟು ಜನಕ್ಕೆ ಆರೋಗ್ಯ ಸರಿ ಇರಲ್ಲ, ಒಂದಷ್ಟು ಜನಕ್ಕೆ ಆರ್ಥಿಕ ಸಂಕಷ್ಟಗಳು ಸಾಕಷ್ಟು ಆಗುತ್ತೆ. ಆದರೆ ಬೆಳಿಗ್ಗೆ ಮನೆಯಿಂದ ಹೊರಡುವಾಗ ಸಾಧ್ಯವಾದಷ್ಟು ತುಳಸಿಯನ್ನು ಮುಟ್ಟಿ ನಮಸ್ಕಾರ ಮಾಡಿ ತುಳಸಿ ತೀರ್ಥವನ್ನು ತೆಗೆದುಕೊಳ್ತಕ್ಕಂಥದ್ದು, ಗೋ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಅಥವಾ ಗೋವಿಗೆ ಒಂದಷ್ಟು ಗೋಗ್ರಾಸವನ್ನು ಕೊಡ್ತಕ್ಕಂತಹದ್ದು, ಇಂತಹ ಕಾಯಕವನ್ನು ಮಾಡಿದ್ರೆ ಖಂಡಿತ ಒಳಿತನ್ನು ಸಿದ್ಧಿಪಡಿಸಿಕೊಳ್ಬಹುದು. ಏನೇ ಆದರೂ ಇವತ್ತು ನಿಮ್ಮಲ್ಲಿ ಎಂತಹ ಜ್ಞಾನ ಇದ್ರೂ, ಎಷ್ಟೇ ಬುದ್ಧಿವಂತರಾದರೂ ನಿಮ್ಮ ಪ್ರಾಂತದಲ್ಲಿರ್ತಕ್ಕಂಥ ಹಿರಿಯರ ಮಾತನ್ನು ಸ್ವಲ್ಪ ಆಲಿಸಿದ್ರೆ ಮತ್ತಷ್ಟು ಲಾಭವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಇಲ್ಲಿಗೆ ಇದರೊಂದಿಗೆ ಈ ದಿನದ 12 ರಾಶಿಗಳು, ದ್ವಾದಶ ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು ಅಂತ ತಿಳ್ಕೊಂಡಿದ್ದಾಯ್ತು ಗುರುಚರಿಂದ. ಈಗ ವೀಕ್ಷಕರೇ, ನೀವು ಕಳಿಸಿರುವಂತಹ ವಾಟ್ಸ್ಆಪ್ ವಿಡಿಯೋಗಳನ್ನ ನೋಡುವಂತಹ ಸಮಯ. ಪ್ರಾರಂಭ ಮಾಡೋಣ ದೃಶ್ಯ ದರ್ಪಣ. ದೃಶ್ಯ ದರ್ಪಣ ವಿಭಾಗಕ್ಕೆ ಬಂದಿರುವಂತಹ ಮೊದಲನೇ ವಾಟ್ಸ್ಆಪ್ ವಿಡಿಯೋ ಯಾವುದು ನೋಡೋಣ. ನಮಸ್ತೆ ಗುರುಜಿ, ನನ್ನ ಹೆಸರು ಶ್ರುತಿ ಅಂತೇಳಿ. ಏನಿಲ್ಲ, ನನಗೆ 2 ಮಗು ಆಗಿದೆ, ಹೆಣ್ಮಗು ಆಗಿದೆ. ನನಗೆ ಗಂಡು ಮಗು ಬೇಕು. ಯಾರೋ ಹೇಳಿದ್ರು ಹಳ್ಳಿ ಮರನ 21 ದಿನ ಜೋಡಿಯಾಗಿ ಸುತ್ತೋದ್ರಿಂದ ಮಗು ಆಗುತ್ತೆ ಅಂತ. ಇದ್ರ ಬಗ್ಗೆ ನಾನು ತಿಳ್ಕೊಬೇಕಾಯಿತು ಸ್ವಾಮೀಜಿ, ಅದಕ್ಕೋಸ್ಕರ ನಾನು ಇದು ಮಾಡಿದ್ದೀನಿ. ಅರಳಿ ಮರವನ್ನು ಸುತ್ತೋದ್ರಿಂದ ನಿಮ್ಮ ಮಾತಿನಂತೆ ಅರಳಿ ಮರ ಸುತ್ತಿದ್ರೆ ಅನುಕೂಲ ಆಗುತ್ತೆ ನಿಜ, ಸಂತಾನ ಆಗುತ್ತೆ ನಿಜ, ಇಲ್ಲ ಅಂತಿಲ್ಲ. ಅಂದ್ರೆ ಆ ಪ್ರಾರಂಭಿಕ ಹಂತದಲ್ಲಿ ಸಂತಾನನೇ ಆಗದಿರೇ ಇರತಕ್ಕಂಥವರಿಗೆ ಅರಳಿ ಮರದ ಪ್ರದಕ್ಷಿಣೆ ನಿಜಕ್ಕೂ ಬಹಳಷ್ಟು ಶ್ರೇಷ್ಠವಾಗಿರತಕ್ಕಂಥದ್ದು. ಅರಳಿ ಮರ ಪ್ರದಕ್ಷಿಣೆ ಆಗಲಿ, ಅರಳಿ ಮರದ ಚಿಗುರಾಗಲಿ, ಅರಳಿ ಮರದ ಹಣ್ಣಾಗಲಿ, ಅರಳಿ ಮರದ ಬೇರಾಗಲಿ, ಇವೆಲ್ಲವೂ ಸಹಿತ ಸಂತಾನಕ್ಕೆ ಸಂಬಂಧಪಟ್ಟದ್ದೇ. ಗರ್ಭದಲ್ಲಿರ್ತಕ್ಕಂಥ ದೋಷಗಳು ದೂರ ಆಗಬೇಕಾದ್ರೆ ಅರಳಿ ಮರ ಪ್ರದಕ್ಷಿಣೆ ಬಹಳ ಒಳ್ಳೆಯದೇ. ಆದರೆ ನಿಮ್ಮ ಚಿಂತನೆ 2 ಹೆಣ್ಣಾಗಿದೆ ಅಂದ್ರಲ್ಲ, 2 ಹೆಣ್ಣಾಗಿ 3ನೇದು ಗಂಡಿಗೆ ಅಪೇಕ್ಷೆ ಇದೆ. ಆ ಗಂಡು ಸಂತಾನ ಆಗ್ಲಿಕ್ಕೋಸ್ಕರ ಅರಳಿ ಮರ ಪ್ರದಕ್ಷಿಣೆ ಅಂತಕ್ಕಂಥದ್ದು ಇಲ್ಲಿ ಮಾಹಿತಿ ಅಷ್ಟು ಸ್ಪಷ್ಟವಾಗಿಲ್ಲ. ಆದರೆ ಒಂದು ನಿಮ್ಮ ಸ್ವರತರಂಗ ಪ್ರಕಾರ
2 ಹೆಣ್ಣು 3ನೇದಾಗುವಂತಹದ್ದು ನಿಮ್ಮ ಮನಸ್ಸಲ್ಲಿ ಏನು ಆಸೆ ಇಟ್ಕೊಂಡಿದ್ದೀರೋ ಅದೇ ಆಗುತ್ತೆ. ಒಳ್ಳೇದಾಗಲಿ. ಕಾರ್ಯಕ್ರಮದ ಕಡೆ ಭಾಗದಲ್ಲಿ ನೀವು ಬರೆದಿರುವಂತಹ ಪಿತೃಪಕ್ಷಕ್ಕೆ ಸಂಬಂಧಪಟ್ಟಂತಹ ಸಂದೇಹಗಳ ಪ್ರಶ್ನೆ ಇರುವಂತಹ ಪತ್ರಗಳನ್ನು ಓದೋಣ. ಈ ಪತ್ರವನ್ನ ಸವಣೂರು ಹಾವೇರಿ ಜಿಲ್ಲೆಯಿಂದ ಅಶ್ವಿನಿ ರವಿಕುಮಾರ್ ಅವರು ಬರೆದಿದ್ದಾರೆ. ನೊಂದವರ ಜೀವನದಲ್ಲಿ ಆಶಾಕಿರಣವಾಗಿ, ಕಷ್ಟವೆಂಬ ಕತ್ತಲಲ್ಲಿ ಸಿಲುಕಿದವರ ಪಾಲಿನ ಬೆಳಕಾಗಿ, ದಾರಿ ತಿಳಿಯದೇ ನಿಂತಿರುವ ಜನರಿಗೆ ಸರಿಯಾದ ಮಾರ್ಗ ತೋರಿಸುವ ಗುರುವಾಗಿ, ಸದಾ ಎಲ್ಲರ ನೋವು ಕಷ್ಟಗಳಿಗೆ ಪರಿಹಾರ ತಿಳಿಸಿಕೊಡುವ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರ ಪಾದಕಮಲಗಳಿಗೆ ಕೋಟಿ ಕೋಟಿ ನಮಸ್ಕಾರಗಳು ಅಂತ ಹೇಳಿದ್ದಾರೆ. ಗುರುಗಳೇ, ನನ್ನ ಗಂಡನ ಮನೆಯಲ್ಲಿ ನಮ್ಮ ಅತ್ತೆ ಮಾನವರಿಗೆ 4 ಜನ ಮಕ್ಕಳು. ಮೊದಲನೇವಳು ಹೆಣ್ಣು ಚೇತನ ಅಂತ, ಅವಳ ಅಕ್ಕ. ಇನ್ನ 3 ಜನ ಗಂಡು ಮಕ್ಕಳಿದ್ದಾರೆ ಗುರುಜಿ. ಅನಿಲ್ ಕುಮಾರ್, ಪ್ರವೀಣ್ ಕುಮಾರ್, ರವಿಕುಮಾರ್ ಅಂತ. ಕೊನೆಯವರು ರವಿಕುಮಾರ್ ಅವರು ನನ್ನ ಪತಿ. ಮಧ್ಯದಲ್ಲಿರೋ 2 ಗಂಡು ಮಕ್ಕಳು ಅನಿಲ್ ಕುಮಾರ್ ಮತ್ತು ಪ್ರವೀಣ್ ಕುಮಾರ್ ಅವರು ಈಗಾಗಲೇ ಮರಣ ಹೊಂದಿದ್ದಾರೆ. ಅದರಲ್ಲಿ ಒಬ್ಬರಿಗೆ ಮದುವೆ ಆಗಿತ್ತು, ಇನ್ನೊಬ್ಬರಿಗೆ ಮದುವೆ ಆಗಿರಲಿಲ್ಲ. ಇದರಲ್ಲಿ 3ನೇ ಮಗ ಪ್ರವೀಣ್ ಕುಮಾರ್ ಮರಣ ಹೊಂದಿ 13 ವರ್ಷ ಆಗಿದೆ. ಇವರಿಗೆ ಮನೆಯಲ್ಲೇ ನಾವು ಎಡೆ ಹಾಕ್ತಾ ಇದ್ವಿ. ಮತ್ತು 2ನೇ ಮಗ ಅನಿಲ್ ಕುಮಾರ್ ಅವರು ಮರಣ ಹೊಂದಿ 1.5 ವರ್ಷ ಆಗಿದೆ. ಇವರಿಬ್ರು ಗುರುಗಳೇ ಸಹಜ ಸಾವನ್ನ ಹೊಂದಿಲ್ಲ. ಇವರ ಹೆಸರಿನಲ್ಲಿ ಶ್ರಾದ್ದ ಮಾಡಬೇಕು ಅಂತ ನಾವು ಅನ್ಕೊಂಡಿದ್ದೇವೆ ಗುರುಗಳೇ. ಮಾಡಬಹುದಾ? ಎಲ್ಲಿ ಮಾಡಬೇಕು? ಹೊಳೆ ಹತ್ರನೇ ಹೋಗಿ ಮಾಡಬೇಕಾ? ಮನೆಯಲ್ಲಿ ಮಾಡಬಹುದು ಅಂದ್ರೆ ಅದರ ವಿಧಾನ ಹೇಗೆ? ಇದನ್ನ ಅವರ ತಂದೆ ತಾಯಿನ ಮಾಡಬೇಕಾ ಗುರುಜಿ? ಅವರಿಗೆ ವಯಸ್ಸಾಗಿದೆ, ಹಾಗಾಗಿ ನಾನು ಮತ್ತು ನನ್ನ ಪತಿಯವರು ಮಾಡಬಹುದಾ? ಈ ಶ್ರಾದ್ದವನ್ನ ಮನೆಯಲ್ಲಿ ಮರಣ ಹೊಂದಿದ ಎಲ್ಲಾ ಸದಸ್ಯರ ಹೆಸರಿನಲ್ಲಿ ಒಂದೇ ಸಾರಿ ಶ್ರಾದ್ದ ಮಾಡಿಸಬಹುದಾ, ಅಥವಾ ಒಬ್ಬೊಬ್ರದೇ ಒಂದೊಂದ್ ಸಲ ಮಾಡಿಸಬೇಕಾ? ಆ ತಿಥಿ ನಕ್ಷತ್ರಕ್ಕೆ ಸಂಬಂಧಪಟ್ಟ ಹಾಗೆ ಈ ಶ್ರಾದ್ದ ಮಾಡಿಸಿದ ನಂತರ ಮನೆಯಲ್ಲಿ ಎಡೆ ಹಾಕಬಹುದಾ? ಪ್ರತಿ ವರ್ಷ ಪಿತೃಪಕ್ಷದಲ್ಲೇ ಶ್ರಾದ್ದ ಮಾಡಿಸಬೇಕಾ, ಅಥವಾ ಇದ್ಯಾವ ರೀತಿ ಅಂತ ತಿಳಿಸ್ಕೊಡಿ. ಇದೆಷ್ಟೋ ಗೊಂದಲಗಳಿಗೆ ನೀವು ಪರಿಹಾರ ಸೂಚಿಸ್ತೀರಿ ಅಂತ ನಂಬಿದ್ದೀನಿ. ನನ್ನಿಂದ ಏನಾದ್ರು ಲೋಪದೋಷ ಆಗಿದ್ರೆ ಕ್ಷಮಿಸಿ ಅಂತ ಕೂಡ ಬರ್ತಿದ್ದಾರೆ. ಇದು ನಿಜಕ್ಕೂ ಬಹಳ ಮೂಲರ್ಥವಿದೆ. ಯಾಕೆಂದ್ರೆ ಚಿಂತನೆ ಮಾಡಬೇಕಾಗಿರ್ತಕ್ಕಂಥದ್ದೇ ಇಲ್ಲಿದೆ. ನೋಡಿ, ಮಕ್ಕಳು ತಂದೆ ತಾಯಿ ಮುಂದೆ ಮಕ್ಕಳು ಸತ್ತರೆ ತುಂಬಾ ಕಷ್ಟ. ಅದು ಪುತ್ರ ಶೋಕಂ ನಿರಂತರಂ ಅಂತ ಹೇಳ್ತಾರೆ. ಯಾವತ್ತೂ ಅಷ್ಟೇ ತಂದೆ ತಾಯಿ ಮುಂದೆ ಮಕ್ಕಳು ಸಾಯಬಾರದು. ಅದಕ್ಕಾಗಿ ಬಡ್ಕೊಳ್ಳುವಂಥದ್ದು ಸಾಧ್ಯವಾದಷ್ಟು ಸುಮಾರು ಜನ ಮನೆಗಳಲ್ಲಿ ಹೇಳ್ತಿರ್ತಾರೆ, ಮಕ್ಕಳು ಸರಿಯಾದ ದಾರಿ ನಡೆಯಿರಿ, ಸಾಧ್ಯವಾದಷ್ಟು ಎಚ್ಚರಿಕೆ ಆಗಿರಿ, ನಿಮ್ಮ ಬದುಕನ್ನು ಸರಿಯಾಗಿ ಇಟ್ಕೊಳ್ಳಿ, ಅತಿಯಾದಂಥ ವೇಗವಾಗಿ ಚಲಿಸ್ತಕ್ಕಂಥದ್ದು ಬೇಡ, ಈ ವೀಲಿಂಗ್ ಮಾಡ್ತಕ್ಕಂಥದ್ದು, ಅತಿಯಾಗಿ ವೇಗ ಹೊರಡುವಂಥದ್ದು, ಕೆಲಸಕ್ಕೆ ಬಾರದಂಥ ರೀತಿ ಜೀವನನ ಹಾಳು ಮಾಡ್ಕೊಳ್ಳುವಂಥದ್ದು, ಅಥವಾ ಯಾವುದೋ ಆಸೆ ಆಕಾಂಕ್ಷೆಗಳು ಇಟ್ಕೊಂಡು ಅದು ಈಡೇರಿಸ್ಕೊಳ್ಳೋಕೆ ಆಗಲಿಲ್ಲ ಅಂತ ಹೇಳಿ ಅಕಾಲ ಮೃತ್ಯುವಿಗೆ ಒಳಗಾಗ್ತಕ್ಕಂಥದ್ದು, ನೇಣು ಹಾಕೊಳ್ಳೋದು, ವಿಷ ತಗೊಳ್ಳೋದು, ಆಕ್ಸಿಡೆಂಟ್ ಮಾಡ್ಕೊಳ್ಳೋದು, ಅಥವಾ ಎಲ್ಲೋ ಬಾವಿಗೆ ಬೀಳೋದು, ಕೆರೆಗೆ ಬೀಳೋದು, ಅಂತಹದ್ದು. ಮತ್ತೆ ಹುಡುಗರ ಜೊತೆ ಹೋಗಿ ಸಮುದ್ರದಲ್ಲಿ ಬೇಡ ಅಂದ್ರೂ ಸಹಿತ 4 ಜನ ಬೇಡ ಬಲವಂತವಾಗಿ ಈಜ್ತೀನಿ ಅಂತ ಹೋಗಿ ಹರಿಯುವ ನೀರಿಗೆ, ಸಮುದ್ರಕ್ಕೆ ಇಲ್ಲಿ ತಲೆ ಕೊಡುವಂಥದ್ದು, ಇಂತಹ ಕೆಲಸಗಳನ್ನು ಮಾಡಿ ತಂದೆ ತಾಯಿಗೆ ನಿರಂತರವಾದಂತಹ ಶೋಕಕ್ಕೆ ದಾರಿ ಮಾಡ್ತಾರೆ. ಅದು ತಪ್ಪದು. ಅದು ಒಂಥರ ಮುಕ್ತಿ ಇಲ್ಲದಂತ ಬದುಕು ಅಂತೆಲ್ಲ ಹೇಳ್ಬೋದು. ಇರಲಿ, ಅದು ಪ್ರತ್ಯೇಕವಾಗಿರಲಿ. ಆದರೆ ಈಗ ಇಲ್ಲಿ ಶ್ರಾದ್ದ ಕರ್ಮಾದಿಗಳನ್ನು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ತಂದೆ ತಾಯಿ ಇರೋದ್ರಿಂದ ಇಲ್ಲಿ ನಿಮ್ಮ ಅರ್ಹತೆ ಅನ್ನೋದಿಲ್ಲ. ಹಾಗಾಗಿ ವಯಸ್ಸಾಗಿರ್ತಕ್ಕಂಥ ಹಿರಿಯರಾದರೂ ಜೋಪಾನವಾಗಿ ಅವ್ರನ್ನ ಕರ್ಕೊಂಡೋಗಿ ಅವ್ರ ಮುಖಾಂತರ ಮಾಡಿಸ್ತಕ್ಕಂಥದ್ದು. ಯಾಕೆಂದ್ರೆ ಅವರು ಅವರ ಪೇರೆಂಟ್ಸ್ಗೆ, ಅವ್ರ ತಂದೆ ತಾಯಿಗೆ ಮತ್ತು ಅವರ ಅಣ್ಣ ತಮ್ಮಂದರು, ಅವರ ಅಕ್ಕ ತಂಗಿಯರು ಯಾರೆಲ್ಲ ಆ ಸಂಬಂಧದಲ್ಲಿದ್ದಾರೆ ಅವ್ರಿಗೆಲ್ಲರಿಗೂ ಸಹಿತ ಪಕ್ಷಮಾಸದ ಶ್ರಾದ್ದ ಕರ್ಮಾದಿಗಳನ್ನು ಕೊಡಬೇಕಾದ್ರೆ ಮನೆಯಲ್ಲಾದರೂ ನಿಮ್ಮ ಪ್ರಾಂತ್ಯದಲ್ಲಿರ್ತಕ್ಕಂಥ ಯಾರಾದರೂ ಪೌರೋಹಿತರು ಅಥವಾ ಅರ್ಚಕರು ಅಥವಾ ಸ್ಥಳದಿಂದ ತಿಳಿದಿರತಕ್ಕಂಥವ್ರು, ಅಂದ್ರೆ ಈ ಒಂದು ತಂತ್ರವನ್ನು, ಈ ಒಂದು ವಿದ್ಯೆ, ಈ ಅಪರ ಕರ್ಮಗಳ ಬಗ್ಗೆ ತಿಳಿದಿರತಕ್ಕಂಥವ್ರ ಹತ್ರ ಮಾರ್ಗದರ್ಶನ ತೆಗೆದುಕೊಂಡು ಅಂಥವ್ರ ಸಮ್ಮುಖದಲ್ಲಿ ಮಾಡಿಸಿ. ಯಾಕೆಂದ್ರೆ ಈ ಸಮಯದಲ್ಲಿ ಉಚ್ಚರಿಸುವಂತಹ ಮಂತ್ರಗಳು ನಿಮಗೆ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ, ಅದು ಅನುಭವ ಇರತಕ್ಕಂಥವ್ರಿಗೆ ಮಾತ್ರ ಗೊತ್ತಿರುತ್ತೆ ವಿನಃ ಎಲ್ಲರೂ ಮಾಡ್ಲಿಕ್ಕೆ ಆಗುವುದಿಲ್ಲ. ಒಂದು ಪೂಜೆ 100 ತಪ್ಪುಗಳನ್ನು ಮಾಡಿದ್ರೂ ಭಗವಂತ ಕ್ಷಮಿಸ್ತಾನೆ. ಆದರೆ ಇಂತಹ ಶ್ರಾದ್ದ ಕರ್ಮಾದಿಗಳನ್ನ, ಅಪರಕರ್ಮಾದಿಗಳನ್ನ ತಪ್ಪು ಮಾಡ್ತಕ್ಕಂಥದ್ದು, ಮಂತ್ರಗಳ ತಪ್ಪು ಹೇಳ್ತಕ್ಕಂಥದ್ದು, ಅಥವಾ ತಿಳಿದಿರೋದೇನೋ ಮಾಡ್ತೀವಿ ಅಂದ್ರೆ ಅದು ಕರ್ಮ ಸುತ್ತಕೊಳ್ಳುತ್ತೆ ವಿನಃ ಅದು ಲಾಭ ಬರ್ತಕ್ಕಂಥದ್ದಲ್ಲ. ಹಾಗಾಗಿ ನಿಮ್ಮ ಪ್ರಾಂತ್ಯದಲ್ಲಿ ಯಾರಾದರೂ ತಿಳಿದಿರ್ತಕ್ಕಂಥವ್ರ ಸಹಾಯದಿಂದ ಈ ಕರ್ಮಗಳನ್ನು ಆಚರಣೆ ಮಾಡಿ. ಇನ್ನು ಮನೆಯಲ್ಲಿ ಮಾಡ್ಲಿಕ್ಕಾಗಿಲ್ಲ ಅಂದ್ರೆ ನದಿ ತೀರದಲ್ಲಿ ಮಾಡಬಹುದು, ಸಮುದ್ರ ತೀರ ಮಾಡಬಹುದು, ಅಥವಾ ಪುಣ್ಯಕ್ಷೇತ್ರಗಳಲ್ಲಿ ಮಾಡಬಹುದು, ತೀರ್ಥಕ್ಷೇತ್ರದಲ್ಲಿ ಮಾಡಬಹುದು. ನಿಮಗೆ ಅವ್ರಿಗೆ ವಯಸ್ಸಾದಿರ್ತಕ್ಕಂಥವ್ರು ಎಲ್ಲೂ ಕರ್ಕೊಂಡು ಹೋಗಕ್ಕಾಗಲ್ಲ ಅಂದ್ರೆ ನಿಮ್ಮ ಪ್ರಾಂತದಲ್ಲಿ, ನಿಮ್ಮ ವಾಸ್ತುಗೃಹದಲ್ಲೇ ಮಾಡಿ. ಅದರಿಂದ ಒಳಿತಾಗತ್ತೆ, ಒಳ್ಳೆ ಫಲ ಸಿಗುತ್ತೆ. ತಾಯಿ ಒಳ್ಳೇದಾಗ್ಲಮ್ಮ, ಶುಭವಾಗ್ಲಿ. ಹಾವೇರಿ ಜಿಲ್ಲೆಯಿಂದ ಸವಣೂರಿನಿಂದ ಪತ್ರವನ್ನು ಬರೆದದಕ್ಕಾಗಿ ಅಶ್ವಿನಿ ರವಿಕುಮಾರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈಗ ಮತ್ತೊಂದು ಪತ್ರ ಇದೆ, ಓದೋಣ. ಈ ಪತ್ರವನ್ನ ರಾಣೆಬೆನ್ನೂರಿನಿಂದ ಮಂಜುಳಾ ಅವರು ಬರೆದಿದ್ದಾರೆ. ಅಗಲಿದಂತಹ ಪಿತೃಗಳು ಕನಸಿನಲ್ಲಿ ಬಂದ್ರೆ ಅದು ಶುಭವೇ, ಅಥವಾ ಯಾವುದೋ ಒಂದು ಅನಾಹುತ ನಡೆಯುವ ಸೂಚನೆಯೇ? ಪ್ರತಿ ವರ್ಷ ಪಿತೃಪಕ್ಷದ ಸಂದರ್ಭದಲ್ಲಿ ನನಗೆ ಈ ರೀತಿ ತೀರಿ ಹೋದವರು ಯಾರಾದರೂ ಕನಸಲ್ಲಿ ಬಂದೇ ಬರ್ತಾರೆ ಗುರುಜಿ, ಇದಕ್ಕೆ ಕಾರಣ ಏನು ಅಂತ ಕೇಳಿದ್ದಾರೆ. ಇದು ಬಹಳ ಒಳ್ಳೆ ಪ್ರಶ್ನೆ. ನೋಡಿ, ಯಾವತ್ತು ಅಗಲಿರ್ತಕ್ಕಂತಹ ಪಿತೃದೇವತೆಗಳು ಸಾಮಾನ್ಯಕ್ಕೆ ಅವ್ರ ಕನಸಿಗೆ ಬರಲ್ಲ. ಹಾಗಂತ ಕನಸಿಗೆ ಬಂದರೆ ನಮಗೇನು ತೊಂದರೆ ಆಗುತ್ತೆ ಅಂತನೂ ಅಲ್ಲ, ಹಾಗೆ ಅದರಿಂದ ಶುಭ ಕಾರ್ಯವ ಶುಭವು ಅಂತನೂ ಅಲ್ಲ. ಶುಭ ಅಲ್ಲ, ಅಶುಭ ಅಲ್ಲ, ಆದರೆ ಎಚ್ಚರಿಕೆಯ ಗಂಟೆಯನ್ನ ಬಾರಿಸಲಿಕ್ಕೆ ಬರ್ತಾರೆ. ನೋಡಿ, ಪಕ್ಷ ಮಾಸ ಅಕಸ್ಮಾತ್ ನೀವು ಮರ್ತಿರಿ ಅವ್ರನ್ನ,
ನೀವು ಮರಿಬಾರ್ದು ಅಂತಲೇ ಎಚ್ಚರಿಸೋದಕ್ಕೋಸ್ಕರ ಅವರು ಕನಸಲ್ಲಿ ಕಾಣ್ತಾರೆ. ಅಂದ್ರೆ ನಿಮ್ಮ ಮನಸ್ಸಲ್ಲಿ ಪೂರ್ವಭಾವಿಯಾಗಿ ಒಂದು ಪ್ರೇರೇಪಣೆ ಇರುತ್ತೆ. ಓ, ಪಕ್ಷಮಾಸ ಬಂತು, ಇಂತಹ ಗತಿಸಿರ್ತಕ್ಕಂಥವ್ರು, ಇಂತಹ ಮರಣ ಹೊಂದಿರತಕ್ಕಂಥವ್ರು, ಇಷ್ಟು ಜನ ಸತ್ತಿರೋರಿಗೆ ನಾವು ತಿಲತರ್ಪಣ ಕೊಡಬೇಕು, ಅವ್ರ ಹೆಸರಲ್ಲಿ ಊಟ ಹಾಕಬೇಕು, ಅವ್ರ ಹೆಸರಲ್ಲಿ ಯಾರಿಗಾರು ಒಂದು ದಿವಸ ಏನಾದ್ರು ದಾನ ಧರ್ಮ ಮಾಡಬೇಕು ಎಂಬತಕ್ಕಂಥದ್ದು ನಿಮ್ಮ ಮನಸ್ಸಲ್ಲಿ ಆಗಲೇ ಬಂದು ಕೂತ್ಕೊಂಡಿದೆ. ಆದರೆ ಕಾರ್ಯಗತ ನಡಿಬೇಕಲ್ಲ, ಈ ಇಂಜಿನ್ಗೂ ಮತ್ತು ದೇಹಕ್ಕೂ ಬಾಡಿಗೂ ಇರುವಂಥದ್ದು ಸ್ವಲ್ಪ ವ್ಯತ್ಯಾಸ ದೂರ ಇದೆ. ಹಾಗಾಗಿ ಒಳಗಡೆ ಮನಸ್ಸಲ್ಲಿ ಇಂಥದ್ದನ್ನು ಮಾಡಬೇಕು ಅಂದ್ಕೊಂಡ್ರು ಈ ದೇಹ ಅದಕ್ಕೆ ಸ್ಪಂದಿಸೋದಿಲ್ಲ. ಅದಕ್ಕಾಗಿ ಅದರ ಪೂರ್ವಭಾವಿಯಾಗಿ ಸ್ವಪ್ನದಲ್ಲಿ ಕಾಣಿಸುತ್ತೆ. ಒಳ್ಳೇದಾಗ್ಲಿ, ಒಳ್ಳೆಯ ಮಾರ್ಗದಲ್ಲಿದ್ದರೆ ಒಳ್ಳೆಯದೇ ಆಗುತ್ತೆ. ಒಳ್ಳೇದಾಗ್ಲಿ.